This conference will ಅರ್ಥಶಾಸ್ತ್ರ now be recorded. ಸರ್ ಕೇಳಿಸ್ತಾ ಇದೆ? ಸರ್ ಕೇಳಿಸ್ತಾ ಇದೆ? ಸರ್ ಕೇಳಿಸ್ತಾ ಇದೆ? ಸರ್ ಕೇಳ್ತಾ ಇದೆ. ಹಾ, ಇನ್ನು ಚಂದ್ರಗುಪ್ತ ಮೌರ್ಯನ ನಂತರ ಬಂದಿರತಕ್ಕಂತಹ ಪ್ರಮುಖ ಒಂದು ವ್ಯಕ್ತಿ ಅಂದ್ರೆ ಬಿಂದುಸಾರ. ಈ ಬಿಂದುಸಾರನಿಗೆ ಗ್ರೀಕರು ಅಮಿತ್ರಾಘಾತ ಅಂತ ಕರೀತಿದ್ರು. ಚಂದ್ರಗುಪ್ತ ಮೌರ್ಯನ ನಂತರ ಆತನ ಮಗನಾದ ಬಿಂದುಸಾರ ಅಧಿಕಾರಕ್ಕೆ ಬಂದ ಅಂತ ಹೇಳ್ತೀವಿ. ಬಿಂದುಸಾರನ ಆ ಬಹುಪಾಲು ಭಾರತವನ್ನ ಆಳಿದ ಗ್ರೀಕ್ ರಾಯಭಾರಿ ಡೆಮೋಕಸ್ ಬಿಂದುಸಾರನ ಆಸ್ಥಾನವನ್ನ ಸಂದರ್ಶಿಸಿದ ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಇನ್ನು ಅಶೋಕ ಚಕ್ರವರ್ತಿ. ಅಶೋಕ ಚಕ್ರವರ್ತಿ ಬಿಂದುಸಾರನ ಮಗನಾಗಿ ಜನಿಸಿ ಈತ ಒಬ್ಬ ಅದ್ಭುತ ಸೇನಾ ಪ್ರತಿಭೆಯನ್ನ ಹೊಂದಿದ ವ್ಯಕ್ತಿಯಾಗಿ 101 ಸಹೋದರರಿದ್ರು. ಆ 101 ಸಹೋದರರಿದ್ರು. 99 ಸಹೋದರರನ್ನ ಸಂಹರಿಸಿ ಸಿಂಹಾಸನವನ್ನು ಏರಿದ ಅಂತ ತಾರಾನಾಥ್ ಬರೆದಂತಹ ದೀಪವಂಶ ಮಹಾವಂಶ ಕೃತಿಯಿಂದ ನಮಗೆ ತಿಳಿದು ಬರುತ್ತೆ. ಈ ಶ್ರೀಲಂಕಾದ ತಾರಾನಾಥ್ ಬರೆದಂತಹ ದೀಪವಂಶ ಮಹಾವಂಶ ಕೃತಿಗಳ ಮೂಲಕ ಈ ಅಂಶ ತಿಳಿದು ಬರುತ್ತೆ. ಈ ಅಶೋಕ ಮುಖ್ಯವಾಗಿ ತನ್ನ ಆಳ್ವಿಕೆಯ 8ನೇ ವರ್ಷದಲ್ಲಿ ಜೀವನದಲ್ಲಿ ಒಂದು ಪ್ರಮುಖವಾದ ದಂಡಯಾತ್ರೆಯನ್ನ ಕೈಗೊಂಡ. ಅದು ಕಳಿಂಗದ ಮೇಲೆ. ಕಳಿಂಗ ಇವತ್ತಿನ ಒರಿಸ್ಸಾ, ತಮ್ಮೆಲ್ಲರಿಗೂ ಗೊತ್ತು. ಕಳಿಂಗದ ಮೇಲೆ ಯುದ್ಧವನ್ನ ಕೈಗೊಂಡಾಗ ಆ ಯುದ್ಧದಲ್ಲಿ ಕಳಿಂಗ ಸೋತು ಅಶೋಕ ಗೆದ್ದ. ಆದ್ರೆ ಇಲ್ಲಿ ಈ ಯುದ್ಧದಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ಕಂಡು ಜರ್ಜರಿತನಾದ. ಇದಕ್ಕಿಂತಲೂ ಹೆಚ್ಚಿನದಾಗಿ ಸಹಜೀವಿಗಳನ್ನ ಗೌರವಿಸುತ್ತಾ ನಿಷ್ಠೆಯಿಂದ ಸನ್ಮಾರ್ಗದಲ್ಲಿ ನಡೆಯುವ ಮುಗ್ಧ ಜನತೆಯು ಆ ಯುದ್ಧದಿಂದ ಗಾಯಗೊಂಡಿರುವುದನ್ನ ಕಂಡು ಮಮ್ಮಲ ಮರುಗಿದ. ಅತಿಯಾದ ನೋವನ್ನ ಮನಸ್ಸಿಗೆ ಮಾಡಿಕೊಂಡು ಅವತ್ತೇ ಪಶ್ಚಾತ್ತಾಪ ಪಟ್ಟು ದಿಗ್ವಿಜಯವನ್ನ ಬಿಟ್ಟು ಧರ್ಮ ದಿಗ್ವಿಜಯದ ಕಡೆಗೆ ಹೊರಟ. ಅಂದಿನಿಂದ ಕಾಲ ಅಶೋಕನಾಗಿ ಧರ್ಮಾಶೋಕನಾಗಿ ಬದಲಾದ ಅನ್ನುವಂತ ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಕಳಿಂಗ ಯುದ್ಧ ಈತನ ಮನಸ್ಸನ್ನ ಪರಿವರ್ತನೆ ಮಾಡಿತು. ಈ ಪರಿವರ್ತನೆಯ ಮೂಲಕ ಒಂದು ಏನಂದ್ರೆ ಅದ್ಭುತವಾದಂತಹ ಬದಲಾವಣೆ ಆತನ ಮನಸ್ಸಿನಲ್ಲಿಯೂ ಇತಿಹಾಸದಲ್ಲಿಯೂ ಕೂಡ ಆಗಿದೆ ಅನ್ನುವಂತಹ ಒಂದು ವಿಚಾರ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅಶೋಕನ ಬಗ್ಗೆ ನಾವು ತಿಳ್ಕೊಳ್ತಾ ಸ್ವಲ್ಪ ತಿಳಿದುಕೊಳ್ಳೋಣ ಅಶೋಕನ ಕುರಿತು. ಇಷ್ಟು ಅಶೋಕನ ಬಗೆಗೆ ತಿಳ್ಕೊಳ್ತಾ ಇನ್ನು ಸ್ವಲ್ಪ ಇಲ್ಲಿ ನೋಡೋಣ. ಭಾರತದ ಶಾಸನಗಳ ಪಿತ ಅಂತ ಅಶೋಕನನ್ನ ಕರೀತಾರೆ. ಇಲ್ಲಿ ನೋಡಿ ಪ್ರಶ್ನೆನ ಸರಿಯಾಗಿ ಹೊಂದಿಸಿ ಬರೆದ ಆಯ್ಕೆ ಯಾವುದು? ಇದರಲ್ಲಿ ಆಯ್ಕೆ ಕೊಟ್ಟಿಲ್ಲ, ತಗೊಳ್ಳಿ. ಅಶೋಕನ ಶಾಸನಗಳು: ಮಸ್ಕಿ ಶಾಸನ, ಆರ್ ಶ್ಯಾಮಾಶಾಸ್ತ್ರಿ, ಕಳಿಂಗ ಯುದ್ಧ. ಆತ್ಮೀಯರೇ, ಅಶೋಕನ ಶಾಸನಗಳನ್ನ ನಾನು ಯಾಕೆ ಈ ರೀತಿ ಪ್ರಶ್ನೆಯನ್ನ ಮಾಡಿದೆ ಅಂದ್ರೆ, ಎಲ್ಲರಿಗೂ ಗೊತ್ತು ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಪ್, ತರ್ಜುಮೆ ಮಾಡಿದವರು ಜೇಮ್ಸ್ ಪ್ರಿನ್ಸೆಪ್.
ಈ ಜೆಮ್ಸ್ ಪ್ರಿನ್ಸೆಪ್ ಯಾವಾಗ ತರ್ಜುಮೆ ಮಾಡಿದ್ರು ಮೊಟ್ಟ ಮೊದಲ ಬಾರಿಗೆ, ಅದು ನಾವು ತಿಳ್ಕೊಳ್ಬೇಕು. ಮಸ್ಕಿ ಶಾಸನ ಒಂದು ಮಹತ್ವದ ಶಾಸನ. ಯಾಕಂದ್ರೆ ಅದುವರೆಗೂ ಬೌದ್ಧ ಧರ್ಮದ ಗ್ರಂಥಗಳಲ್ಲಿ ಹಲವಾರು ಶಾಸನಗಳಲ್ಲಿ ಕೇವಲ ಒಂದು ಕಡೆಗೆ ದೇವನಾಂ ಪ್ರಿಯ, ಇನ್ನೊಂದು ಕಡೆಗೆ ಪ್ರಿಯದರ್ಶಿ ಅಂತ ಉಲ್ಲೇಖ ಇತ್ತು. ಆದರೆ ಲಭ್ಯವಾದಂತಹ ಮಸ್ಕಿ ಶಾಸನದಲ್ಲಿ ದೇವನಾಂ ಪ್ರಿಯ, ಪ್ರಿಯದರ್ಶಿ, ಅಶೋಕಸ್ಯ ಎನ್ನುವಂತಹ ಸಂಪೂರ್ಣ ಬಿರುದು ಇತ್ತು. ಅದನ್ನ ಚಾರ್ಲ್ಸ್ ಬೆಡೆನ್ ಅಥವಾ ಬೀಡ್ ರವರು ಕಂಡು ಹಿಡಿದ್ರು. ಆ ಒಂದು ವಿಚಾರ, ಈ ದೇವನಾಂ ಪ್ರಿಯ, ಪ್ರಿಯದರ್ಶಿ, ಅಶೋಕಸ್ಯ ಅನ್ನುವಂತಹ ಈ ವಾಕ್ಯವನ್ನ ತೆಗೆದುಕೊಂಡು ಎಲ್ಲವುಗಳು ಅಶೋಕನ ಶಾಸನಗಳು ಅಂತ ನಿರ್ಣಯವನ್ನ ಮಾಡೋದಕ್ಕೆ ಒಂದು ಮಾನಕವಾಗಿ ಅದು ಮಹತ್ವದ ಒಂದು ಶಾಸನವಾಗಿ ಇವತ್ತು ನಾವು ಅದನ್ನ ಪರಿಗಣಿಸ್ತೇವೆ, ಮಸ್ಕಿ ಶಾಸನವನ್ನ. ಇದು ಯಾವಾಗ ಸಿಕ್ತು ನಿಮಗೆಲ್ಲರಿಗೂ ಆರ್ ಶ್ಯಾಮಶಾಸ್ತ್ರಿ. ಈ ಶ್ಯಾಮಶಾಸ್ತ್ರಿ ಅವರು ಯಾರು, ಇತಿಹಾಸದಲ್ಲಿ ಎಲ್ಲಿ ಬರ್ತಾರೆ, ಇವ್ರ ಹೊಸ ಹೆಸರಿದೆ, ಏನಿದು ಶ್ಯಾಮಶಾಸ್ತ್ರಿ? ಆರ್ ಶ್ಯಾಮಶಾಸ್ತ್ರಿ ಅಂದ್ರೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನ ಪತ್ತೆ ಮಾಡಿದ್ರು. ರಾಜ್ಯಾಡಳಿತದ ಕ್ರಮ ಎಲ್ಲಿ ಪತ್ತೆ ಮಾಡಿ ಅವುಗಳನ್ನ ಸಂಗ್ರಹಿಸಿ ಅವುಗಳನ್ನ ಓದುವ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಆರ್ ಶ್ಯಾಮಶಾಸ್ತ್ರಿ ಪ್ರಮುಖವಾದಂತಹ ಒಬ್ಬ ಇತಿಹಾಸಕಾರರಾಗಿ ಇಲ್ಲಿ ನಮಗೆ ಕಂಡು ಬರ್ತಾರೆ. ಇನ್ನು ಕಳಿಂಗ ಯುದ್ಧ ಅಶೋಕನ ಜೀವನದ ಗತಿಯನ್ನೇ ಬದಲಿಸಿದ, ರಾಜತ್ವಕ್ಕೆ ಮತ್ತೊಂದು ದೃಷ್ಟಿಕೋನವನ್ನ ಕೊಟ್ಟಂತಹ ಕಳಿಂಗ ಯುದ್ಧ, ಇವು ಪ್ರಮುಖ ಘಟನೆಗಳು. ಆತ್ಮೀಯರೇ, ನಾನು ಮತ್ತೆ ಯಾಕೆ ಹೇಳ್ತೀನಿ ಅಂದ್ರೆ, ಅಶೋಕನ ಶಾಸನಗಳನ್ನ ಮೊಟ್ಟ ಮೊದಲ ಬಾರಿಗೆ ತರ್ಜುಮೆ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತು, ಜೇಮ್ಸ್ ಪ್ರಿನ್ಸೆಪ್ 1913ರಲ್ಲಿ. ಮಸ್ಕಿ ಶಾಸನವನ್ನ ಚಾರ್ಲ್ಸ್ ಬೆಡೆನ್ ರವರು 1915ರಲ್ಲಿ ಕಂಡು ಹಿಡಿದು ಅದರ ಬಗ್ಗೆ ಸಂಪೂರ್ಣವಾಗಿ ಸಂಶೋಧನೆ ನಡೆಸಿದ್ರು. ಆರ್ ಶ್ಯಾಮಶಾಸ್ತ್ರಿ ಅವರು 1902ರಲ್ಲಿ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಅಲ್ಲಿರ್ತಕ್ಕಂಥ ದೊರೆತ ಹಸ್ತಪ್ರತಿಗಳನ್ನ ಸಂಗ್ರಹಿಸಿ ಅವುಗಳಿಗೆ ಸೂಕ್ತವಾದಂತಹ ಒಂದು ವಿಷಯವನ್ನ ಸಂಗ್ರಹಿಸಿ ನೀಡಿದರು. ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261ರಲ್ಲಿ ನಡೆಯಿತು ಈ ಕಳಿಂಗ ಯುದ್ಧ. ಹೀಗೆ ಈ ರೀತಿಯ ಪ್ರಶ್ನೆಗಳು ಕೂಡ ತಮ್ಮೆಲ್ಲರಿಗೂ ಬರಬಹುದು. ಈ ಅಶೋಕ ಏನಂದ್ರೆ ಪ್ರಮುಖವಾಗಿ ಈ ಅಶೋಕನನ್ನ ಕುರಿತು ಕೆಲವೊಂದಿಷ್ಟು ವಿಚಾರಗಳು ಇವೆ. ಅಶೋಕನ 13ನೇ ಶಾಸನ ಆತನ ಕಳಿಂಗ ಯುದ್ಧ ಮತ್ತು ಮನಃಪರಿವರ್ತನೆಯ ಕುರಿತು ಹೇಳುತ್ತೆ ಪ್ರಮುಖವಾಗಿ. ಈ ವಿಚಾರವನ್ನ ಸ್ವಲ್ಪ ನಾವು ಇಲ್ಲಿ ತೆಗೆದುಕೊಳ್ಬೇಕು. ಅಶೋಕನ ಶಾಸನಗಳು ಮೊನ್ನೆ ಹೇಳಿದೆ, ಸಂಸ್ಕೃತ, ಪ್ರಾಕೃತ, ಗ್ರೀಕ್, ಅರಮಿಕ್ ಭಾಷೆಗಳಲ್ಲಿ ಇವೆ. ಬ್ರಾಹ್ಮಿ ಲಿಪಿಯಲ್ಲಿ, ದೇವನಾಗರಿ ಲಿಪಿಯಲ್ಲಿಯೂ ಕೂಡ ಇವು ಇವೆ. ಇನ್ನು ಸಾರನಾಥದ ಸ್ತಂಭವನ್ನು ನಮ್ಮ ರಾಷ್ಟ್ರದ ರಾಜಲಾಂಛನವನ್ನಾಗಿ ನಾವೆಲ್ಲರೂ ಮಾಡಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಈ ವಿಚಾರ ಗೊತ್ತಿದೆ. ಹೀಗೆ ನಾವು ಮೌರ್ಯರನ್ನ ಕುರಿತು ಪ್ರಮುಖವಾಗಿ ಈ ವಿಚಾರಗಳನ್ನ ನೋಡಿದ್ದೇವೆ. ಈ ಮೌರ್ಯರು ಪ್ರಮುಖವಾಗಿ ತಮ್ಮ ಆಡಳಿತದಲ್ಲಿ ಏನನ್ನ ಅವರು ಮಹತ್ವವನ್ನ ಕೊಟ್ಟಿದ್ರು, ಕೃಷಿ ಪ್ರಧಾನವಾದಂತಹ ಒಂದು ಅರ್ಥವ್ಯವಸ್ಥೆಯಲ್ಲಿತ್ತು. ಜೊತೆಗೆ ಅಲ್ಲಿ ಅಚ್ಚಿನ ನಾಣ್ಯಗಳು ಇದ್ವು. ಅಲ್ಲಿರ್ತಕ್ಕಂಥ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣ ಏನು ಅಂದ್ರೆ, ಪ್ರಮುಖವಾಗಿ ರಾಜಮಾರ್ಗಗಳು ಏನ ನ್ಯಾಷನಲ್ ಹೈವೇಸ್ ಅಂತ ಏನು ಹೇಳ್ತೀವಿ, ಆ ನ್ಯಾಷನಲ್ ಹೈವೇಸ್ಗಳು ಅಲ್ಲಿ ಇದ್ವು. ಜೊತೆಗೆ
ಇವರು ಆ ರೀತಿ ಆರ್ಥಿಕ ಸ್ಥಿತಿಯನ್ನ ಕಂಡಾಗ ಅಶೋಕನ ಒಂದು ವಿಶಿಷ್ಟ ಸಾಧನೆ ಏನಂದ್ರೆ ಧರ್ಮ ಮಹಾಮಾತ್ರರು ಎನ್ನುವಂತಹ ಧರ್ಮ ಪ್ರಚಾರಕರನ್ನ ನೇಮಿಸಿದ್ದು. ಹಾಗಾಗಿ ಅದನ್ನ ನೋಡುವಾಗ ಈ ಅಂಶಗಳನ್ನ ನೋಡೋಣ. ಸರಿಯಾಗಿ ಹೊಂದಿಸಿ ಬರೆದ ಆಯ್ಕೆ ಯಾವುದು ನೋಡಿ. ಧರ್ಮ ಮಹಾಮಾತ್ರರು, ಸನ್ನಿಧಾತ, ರಜುಕ, ಯುಕ್ತ. ಏನ್ ಸರ್ ಇವು? ಧರ್ಮ ಮಹಾಮಾತ್ರರು ನಮ್ಗೆಲ್ಲರಿಗೂ ಗೊತ್ತು, ಬೌದ್ಧ ಧರ್ಮ ಪ್ರಸಾರವನ್ನ ಅಥವಾ ಅಶೋಕ ಧಾರ್ಮಿಕ ವಿಚಾರಗಳನ್ನ ಜನರಿಗೆ ತಿಳಿಸಲು ನೇಮಿಸಿರ್ತಕ್ಕಂಥ ಅಧಿಕಾರಿಗಳು ಧರ್ಮ ಮಹಾಮಾತ್ರರು. ಸನ್ನಿಧಾತ ಮೌರ್ಯ ಸಾಮ್ರಾಜ್ಯದಲ್ಲಿ ರಾಜ್ಯ ಭಂಡಾರ ಪಾಲನೆಗಾಗಿರುವಂತಹ ಅಧಿಕಾರಿ. ರಜ್ಜುಕ ನ್ಯಾಯಿಕ ಅಧಿಕಾರಿ. ಯುಕ್ತ ಮಾಹಿತಿ ದಾಖಲೀಕರಣ ಅಧಿಕಾರಿ ಆಗಿದ್ದ. ಈ ವಿಚಾರವನ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಸರ್. ಇನ್ನು ನೆಕ್ಸ್ಟ್ ಕೆಲ ವಿಚಾರಗಳನ್ನ ಮತ್ತೆ ಹಂಚಿಕೊಳ್ಳುವತ್ತ ಮುಂದೆ ಹೋಗೋಣ. ಉಪಗುಪ್ತ, ಪುಷ್ಯಗುಪ್ತ, ರಕ್ಷಿತ, ಮಹಾದೇವ. ಹೊಂದಿಸಿ ಬರೆಯಾದ ಸರಿಯಾದ ಆಯ್ಕೆ ಯಾವುದು? ಈ ಕಡೆ ಬಿ ಪಟ್ಟಿಯಲ್ಲಿ ಮೈಸೂರಿನ ಧರ್ಮ ಮಹಾಮಾತ್ರ, ಬನವಾಸಿಯ ಧರ್ಮ ಮಹಾಮಾತ್ರ, ಅಶೋಕನ ಗುರು, ಸುದರ್ಶನ ಕೆರೆಯ ನಿರ್ಮಾಪಕ. ಉಪಗುಪ್ತ ಯಾರು ನೋಡಿ, ಹೊಂದಿಸಿ ಬರೆಯಿರಿ ನೋಡಿ. ಉಪಗುಪ್ತ ಯಾರು? ಉಪಗುಪ್ತ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಉಪಗುಪ್ತ ಅಶೋಕನನ್ನ ಬೌದ್ಧ ಧರ್ಮಕ್ಕೆ ಸ್ವೀಕರಿಸುವಂತೆ ಮಾಡಿ ಆತನ ಗುರುವಾಗಿ ಆದಂತಹ ಒಬ್ಬ ವ್ಯಕ್ತಿ ಉಪಗುಪ್ತ, ಅಶೋಕನ ಗುರು. ಬೌದ್ಧ ಧರ್ಮಕ್ಕೆ ಸ್ವಾಗತಿಸಿದಂತಹ ಗುರು ಉಪಗುಪ್ತ. ಇನ್ನು ಪುಷ್ಯಗುಪ್ತ ಯಾರು? ಚಂದ್ರಗುಪ್ತ ಮೌರ್ಯನ ರಾಜ್ಯಪಾಲ, ಗುಜರಾತಿನ ರಾಜ್ಯಪಾಲ. ಅಲ್ಲಿ ಜುನಾಗಢದ ಸಮೀಪ ಸುದರ್ಶನ ಕೆರೆ, ಗಿರ್ನಾರ್ ಅಂತ ಕರೀತಾರೆ. ಗುಜರಾತಿನ ಗಿರ್ನಾರ್ನ ಬಳಿಯ ಸುದರ್ಶನ ಕೆರೆಯನ್ನ ನಿರ್ಮಾಣವನ್ನ ಮಾಡಿದ ಪುಷ್ಯಗುಪ್ತ. ಹಾಗಾದ್ರೆ ರಕ್ಷಿತ ಯಾರು? ರಕ್ಷಿತ ಈತ ಬನವಾಸಿಯ ಧರ್ಮ ಮಹಾಮಾತ್ರ ಅಧಿಕಾರಿ. ಅಶೋಕನ ಬನವಾಸಿಯ ಧರ್ಮ ಮಹಾಮಾತ್ರ ಅಧಿಕಾರಿ. ಮಹಾದೇವ ಮೈಸೂರಿನ ಧರ್ಮ ಮಹಾಮಾತ್ರ ಅಧಿಕಾರಿ ಆಗಿದ್ದಾರೆ. ಹೀಗೆ ಇಲ್ಲಿ ಈ ಆಯ್ಕೆಗಳಿಗೆ ಸರಿಯಾದಂತಹ ಒಂದು ಆಯ್ಕೆ ಯಾವುದು ಅನ್ನೋದನ್ನ ಉಪಗುಪ್ತ, ಅಶೋಕನ ಗುರು ಒಂದಕ್ಕೆ, ಹೇಗೆ 3, 4, 3 ಇದೆ. ಪುಷ್ಯಗುಪ್ತ 4, 3, 4 ಎಲ್ಲಿದೆ? ಇಲ್ಲಿದೆ. ಇನ್ನು ರಕ್ಷಿತ ಬನವಾಸಿ 2 ಇಲ್ಲಿದೆ. ಮಹಾದೇವ ಮೈಸೂರಿನ ಧರ್ಮ ಮಹಾಮಾತ್ರ 1. ಮೊದಲನೇ ಆಪ್ಷನ್ ಎ ಏನಿದೆಯಲ್ಲ ಅದು ಸರಿಯಾದಂತಹ ಉತ್ತರ ಅಂತೇಳಿ ನಾವು ಗುರುತಿಸ್ಬೇಕಾಗತ್ತೆ. ಕೆಲವು ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಆತ್ಮೀಯ ಸ್ಪರ್ಧಾ ಬಂಧುಗಳೇ, ಇಲ್ಲಿ ಮೌರ್ಯರನ್ನ ಕುರಿತು ಅಧ್ಯಯನವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದು ನೆನಪನ್ನ ಇಟ್ಟುಕೊಳ್ಳಿ. ಅವತ್ತಿನ ನಗರಗಳ ಅಭಿವೃದ್ಧಿಯನ್ನ, ರಾಜಮಾರ್ಗಗಳನ್ನ ಕಂಡರೆ, ಅಂದಿನ ವ್ಯವಸ್ಥೆಗಳನ್ನ ನೋಡಿದರೆ, ಆ ಒಂದು ನಗರದ ವ್ಯವಸ್ಥೆಯನ್ನ ಕಂಡ್ರೆ ಅದನ್ನ 2ನೇ ಹಂತದ ನಗರೀಕರಣ ಅಂತ ಕರೀತಾರೆ. ಮೊನ್ನೆ ದಿವಸ ನಾನು ಹೇಳಿದ್ದೀನಿ. ಈ ಒಂದು ವಿಚಾರ ಮತ್ತೊಮ್ಮೆ ನೀವೆಲ್ಲರೂ ಅದನ್ನ ಸ್ಪಷ್ಟಪಡಿಸಿಕೊಂಡು ಮನಸ್ಸಲ್ಲಿ ಸದಾ ಆ ವಿಚಾರವನ್ನ ಜಾಗೃತವಾಗಿ ಇಟ್ಕೊಳ್ಬೇಕು ಅಂತ ನಾನು ಇಲ್ಲಿ ಕರಿತೀನಿ, ನಾನಿಲ್ಲಿ ಕೇಳ್ಕೊಳ್ತೀನಿ. ಆತ್ಮೀಯ ಸ್ಪರ್ಧಾಳುಗಳೇ, ಇಲ್ಲಿ ನಂತರ ಬರ್ತಕ್ಕಂಥವ್ರು ಕುಶಾನರು. ಕುಶಾನರಿಗಿಂತ ಮುಂಚೆ ಕೆಲ ವಿಚಾರಗಳನ್ನ ನಾನಿಲ್ಲಿ ಹಂಚಿಕೊಳ್ತೀನಿ. ಹಂಚಿಕೊಂಡ ನಂತರ ಈ ಹೊಂದಿಸಿ ಬರೆಯಿರಿ ತಾವೇ ವಿಚಾರ ಮಾಡಿ ಒಂದು ಆಪ್ಷನ್ ಅನ್ನು ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ಬ್ಯಾಕ್ಟ್ರಿಯನ್ನರು, ಶಕರು,
ಪಾರ್ಥಿಯನ್ನರು, ಯೂಚಿಗಳು. ಈ ಕಡೆ ಏನಿದೆ? ಕುಶಾನರು, ಇಂಡೋ ಗ್ರೀಕರು, ಸೀಥಿಯನ್ನರು, ಇರಾನ್. ಇದನ್ನು ಬಿಡಿಸ್ತಾನೆ ವಿವರಣೆ ಮಾಡ್ತಾ ನಾನಿಲ್ಲಿ ಹೋಗ್ತೇನೆ. ಬ್ಯಾಕ್ಟ್ರಿಯನ್ನರು, ಇದಕ್ಕೆ ಸರಿಯಾದ ಉತ್ತರ ಕುಶಾನರು, ಇಂಡೋ ಗ್ರೀಕರು, ಸೀಥಿಯನ್ನರು, ಇರಾನ್ಯನ್ನರು. ಇಲ್ಲಿ ನಾನಿಲ್ಲಿ ಕೆಲ ಮಾಹಿತಿಯನ್ನು ಹೇಳ್ತೀನಿ, ಅದರಲ್ಲಿ ಯಾವುದು ಅನ್ನೋದನ್ನ ನೀವೇ ಐಡೆಂಟಿಫೈ ಮಾಡಿ. ಕ್ರಿಸ್ತಪೂರ್ವ 200ರ ಸಮಯದಲ್ಲಿ ಬ್ಯಾಕ್ಟ್ರಿಯಾ ಎನ್ನುವಂತಹ ಒಂದು ಗ್ರೀಸ್ ದೇಶದ ಪ್ರಾಂತ್ಯ, ಆ ಪ್ರಾಂತ್ಯದಿಂದ ಬಂದಿರತಕ್ಕಂತಹ ಜನರನ್ನ ಬ್ಯಾಕ್ಟ್ರಿಯನ್ನರು ಅಂತ ಕರೀತಾರೆ, ಅಥವಾ ಇವರನ್ನ ಇಂಡೋ ಗ್ರೀಕರು ಅಂತ ಕರೀತಾರೆ, ಅಥವಾ ಇವರನ್ನ ಬ್ಯಾಕ್ಟ್ರಿಯನ್ ಗ್ರೀಕರು. ಅಂದ್ರೆ ಬ್ಯಾಕ್ಟ್ರಿಯನ್ ಅನ್ನುವಂತಹ ಪ್ರದೇಶ ಗ್ರೀಸ್ ದೇಶದಲ್ಲಿದೆ, ಆ ಪ್ರದೇಶದಲ್ಲಿರ್ತಕ್ಕಂಥ ಗ್ರೀಕರನ್ನ ಬ್ಯಾಕ್ಟ್ರಿಯನ್ ಗ್ರೀಕರು ಅಂತ ಕರೀತಾರೆ, ಅಥವಾ ಇಂಡೋ ಗ್ರೀಕರು ಅಂತ ಕರೀತಾರೆ. ಇವರು ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರು, ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು. ಅದರಲ್ಲಿ ಪ್ರಮುಖ ದೊರೆ ಮೆನೆಂಡರ್, ತಾವೆಲ್ಲರೂ ಓದಿರಬಹುದು. ಮೆನೆಂಡರ್ ಅಂತ ಪ್ರಮುಖ ರಾಜ, ಆತನನ್ನ ಮಿಳಿಂದ ಅಂತ ಕರೀತಿದ್ರು. ಈ ಮಿಳಿಂದನನ್ನ ಕುರಿತು ಬೌದ್ಧ ವಿದ್ವಾಂಸ ನಾಗಸೇನ ಒಂದು ಗ್ರಂಥವನ್ನ ಬರೆದಿದ್ದಾನೆ, ಮಿಳಿಂದ ಪನ್ನೋ ಅಂತ ಹೇಳಿ, ಮಿಳಿಂದನ ಪ್ರಶ್ನೆಗಳು ಅಂತ. ಇದು ಬ್ಯಾಕ್ಟ್ರಿಯನರಿಗೆ ಸಂಬಂಧಪಟ್ಟಿದ್ದು ನಾ ಹೇಳುವಂತ ಮಾಹಿತಿ. ಇವರು ಬ್ಯಾಕ್ಟ್ರಿಯನ್ನರು ಅಂದ್ರೆ ಇವರು ಯಾರು? ಇಂಡೋ ಗ್ರೀಕರು, ಬ್ಯಾಕ್ಟ್ರಿಯನ್ ಗ್ರೀಕರು. ಗ್ರೀಸ್ ದೇಶದಲ್ಲಿನ ಬ್ಯಾಕ್ಟ್ರಿಯನ್ ಪ್ರದೇಶದಲ್ಲಿರ್ತಕ್ಕಂತಹ ಗ್ರೀಕರನ್ನ ಇಂಡೋ ಗ್ರೀಕರು, ಬ್ಯಾಕ್ಟ್ರಿಯನ್ನರು, ಬ್ಯಾಕ್ಟ್ರಿಯನ್ ಗ್ರೀಕರು ಅಂತ ಕರೀತಾರೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ಶಕರು ಯಾರು? ಇವರು ಕೂಡ ಗ್ರೀಸ್ ದೇಶದಲ್ಲಿರುವ ಸೀಥಿಯನ್ ಪ್ರದೇಶದವರು. ಹಾಗಾಗಿ ಶಕರನ್ನ ಸೀಥಿಯನ್ನರು ಕೂಡ ಅಂತ ಹೇಳ್ತಾರೆ. ಶಕರನ್ನ ಸೀಥಿಯನ್ನರು ಅಂತೂ ಕೂಡ ಹೇಳ್ತಾರೆ. ಇಲ್ಲಿ ಸೀಥಿಯನರು ಭಾರತದ ಮೇಲೆ ದಾಳಿ ಮಾಡಿ ಆಳ್ವಿಕೆಯನ್ನು ನಡೆಸಿದರು. ಈ ಸೀಥಿಯನರ ಆಳ್ವಿಕೆಯನ್ನ ಕೊನೆಗಾಣಿಸಿದ್ದು ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ. ಅಂದಿನಿಂದ ವಿಕ್ರಮಾದಿತ್ಯ ಶಕೆಯನ್ನ ಆರಂಭಿಸಿದ ಕೀರ್ತಿ ಸಲ್ಲುತ್ತೆ ಉಜ್ಜಯಿನಿಯ ರಾಜನಿಗೆ. ಇದು ಸ್ವಲ್ಪ ನಿಮಗೆ ಗೊತ್ತಿರಲಿ. ಶಕರು ಅಂದ್ರೆ ಸೀಥಿಯನರು, ಯಾಕಂದ್ರೆ ಗ್ರೀಸ್ ದೇಶದ ಸೀಥಿಯನ್ ಪ್ರದೇಶದಿಂದ ಬಂದು ಭಾರತದ ಮೇಲೆ ದಾಳಿ ಮಾಡಿ ಕೆಲ ಕಾಲಗಳ ಕಾಲ ಆಳ್ವಿಕೆಯನ್ನು ನಡೆಸಿದವರು ಶಕರು, ಸೀಥಿಯನ್ನರು. ಶಕರನ್ನ ಸೀಥಿಯನ್ನರು ಅಂತ ಕೂಡ ಕರೀತಾರೆ. ಇನ್ನು ಪಾರ್ಥಿಯನ್ನರು. ಈ ಪಾರ್ಥಿಯನ್ನರು ಅಂದ್ರೆ ಇರಾನಿನಲ್ಲಿರ್ತಕ್ಕಂಥ ಪಾರ್ಥನ್ ಎನ್ನುವಂತಹ ಪ್ರದೇಶದಿಂದ ಬಂದಂತವ್ರಿಗೆ ಪಾರ್ಥಿಯನ್ನರು ಅಂತ ಕರೀತಾರೆ. ಇವರು ಭಾರತದ ಮೇಲೆ ದಂಡಯಾತ್ರೆಯನ್ನು ನಡೆಸಿದರು. ಕ್ರಿಸ್ತಶಕ 1ನೇ ಶತಮಾನದಲ್ಲಿ ವಾಯುವ್ಯ ಭಾರತದಲ್ಲಿ ಕೆಲವು ಭಾಗವನ್ನ ಇವರು ಪಾಲಿಸಿದ್ರು. ದಯವಿಟ್ಟು ಈ ಮಾಹಿತಿ ನೆಕ್ಸ್ಟ್ ಹೇಳುವಂತ ಮಾಹಿತಿ ಬಹಳ ಮಹತ್ವದ್ದು. ಪಾರ್ಥಿಯನ್ನರಲ್ಲಿ ಗೊಂಡೋಫೆರ್ನಾಸ್ ಅನ್ನುವಂತಹ ಒಬ್ಬ ಪ್ರಮುಖ ರಾಜ. ಈತನ ಕಾಲದಲ್ಲಿ ಗೊಂಡೋಫರ್ನಾಸನ ಭಾರತವನ್ನ ಆಳುವ ಸಮಯದಲ್ಲಿಯೇ ನಾವೇನ್ ಹೇಳ್ತೀವಿ, ಕ್ರೈಸ್ತ ಮಿಷನರಿಗಳು ಕ್ರೈಸ್ತ ಧರ್ಮ ಪ್ರಚಾರಕ್ಕಾಗಿ ಆಧುನಿಕ ಭಾರತದ ಇತಿಹಾಸದಲ್ಲಿ 16ನೇ ಶತಮಾನದಲ್ಲಿ ಕ್ರೈಸ್ತ ಧರ್ಮ ಭಾರತಕ್ಕೆ ಆಗಮಿಸಿತು ಅಂತ ಹೇಳ್ತೀವಿ. ಆದ್ರೆ ಪ್ರಾಚೀನ ಭಾರತದಲ್ಲಿಯೇ ಕ್ರೈಸ್ತ ಧರ್ಮವನ್ನ ಯಾವಾಗ ಪ್ರವೇಶಿಸಿತು ಅಂತಂದ್ರೆ ಪಾರ್ಥಿಯನ್ನರ ಗೊಂಡೋಫಾರ್ನಾಸನ ಆಡಳಿತ ಅವಧಿಯಲ್ಲಿಯೇ ಸೆಂಟ್ ಥಾಮಸ್ ಎನ್ನುವಂತಹ ಒಬ್ಬ ಧರ್ಮ ಪ್ರಚಾರಕ ಬಂದು ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡಿದ್ರು. ಇದು ಗೊತ್ತು. ಪ್ರಾಚೀನ ಭಾರತದಲ್ಲಿ ಸೆಂಟ್ ಥಾಮಸ್ ಎನ್ನುವಂತಹ ಒಬ್ಬ ಪಾದ್ರಿ ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮವನ್ನ ವ್ಯಾಪ್ತಿಗೊಳಿಸುವ ಸಲುವಾಗಿ ಮೊಟ್ಟ ಮೊದಲ ಬಾರಿಗೆ ಬಂದ್ರು ಅನ್ನುವಂತಹ ವಿಚಾರ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಪಾರ್ಥಿಯನ್ನರಲ್ಲಿ ಪ್ರಮುಖವಾಗಿ ಗೊಂಡೋಫೆರ್ನಾಸ್. ಇನ್ನು ಯೂಚಿಗಳು ಯಾರು? ಮಧ್ಯ ಏಷ್ಯಾದ ಬುಡಕಟ್ಟು ಸಂತತಿಯವರು. ಇವರು ಅಲೆಮಾರಿ ಜನಾಂಗ ಮೂಲದವರು. ಇವರೆಲ್ಲರೂ ಪಾರ್ಥಿಯನ್ನರು, ಶಕರು, ಬ್ಯಾಕ್ಟ್ರಿಯನ್ನರನ್ನ ಸೋಲಿಸಿ ಅವರ ಯೂಚಿ ಪಂಗಡದ ನಾಯಕ ಕುಜಲ್ ಕಡಫೀಸಸ್ ಇವರೆಲ್ಲರನ್ನ ಸೋಲಿಸಿ ಕುಶಾನ ಮನೆತನವನ್ನ ಸ್ಥಾಪಿಸಿದರು.
ಇದು ನಿಮಗೆ ಗೊತ್ತಿರಲಿ. ಯೂಚಿಗಳು, ಯೂಚಿ ಅನ್ನೋದೊಂದು ಪಂಗಡ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಂತಹ ಅಲೆಮಾರಿ ಜನಾಂಗದ ಹೊಂದಿದವರು. ಕುಶಾನರ ಜನಾಂಗ ಯಾವುದು ಅಂದ್ರೆ ಯೂಚಿ ಸಂತತಿಯವರು, ಯೂಚಿ ಪಂಗಡದವರು. ಕುಜಲ್ ಕೊಡಫಿಸಸ್ ನ ಬಂದಿರತಕ್ಕಂತ ಪ್ರಮುಖ ರಾಜ ಅಂದ್ರೆ ವೇಮ ಕಡಫಿಸಸ್. ಈ ವೇಮ ಕಡಫಿಸಸ್ ಪ್ರಮುಖ ಸಾಧನೆ ಅಂದ್ರೆ ಇವರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನ ಹೊರಡಿಸಲಾಯಿತು. ವೇಮ ಕಡಫಿಸಸ್ ನಂತರ ಪ್ರಮುಖ ಮತ್ತೊಬ್ಬ ದೊರೆ ಯಾರು ಅಂದ್ರೆ ಕನಿಷ್ಕ. ಕನಿಷ್ಕನನ್ನ ಎರಡನೇ ಅಶೋಕ ಎಂದು ಕರೆಯುತ್ತಾರೆ. ಕನಿಷ್ಕನನ್ನ ಎರಡನೆಯ ಅಶೋಕ ಎಂದು ಕರೀತಾರೆ. ಯಾಕೆಂದ್ರೆ ಬೌದ್ಧ ಧರ್ಮಕ್ಕೆ ಸಾಕಷ್ಟು ಆಶ್ರಯವನ್ನ ನೀಡಿದ ಈತ. ಚೀನಾದ ಸಮೀಪ ಈತನನ್ನ ಇತಿಹಾಸದಲ್ಲಿ ಯಾಕೆ ನಾವು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಕನಿಷ್ಕ ಕ್ರಿಸ್ತಶಕ 78ರಲ್ಲಿ ಶಕಯುಗವನ್ನ ಆರಂಭಿಸಿದ. ಇವತ್ತು ನಾವೇನು ಶಾಲಿವಾಹನ ಶಕೆ ಅಂತ ಏನು ಓದ್ತೀವಲ್ಲ, ಶಕಯುಗ ಕ್ರಿಸ್ತಶಕ 78ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಕಯುಗವನ್ನ ಆರಂಭಿಸಿದ. ಇದು ಇವತ್ತು ಅಧಿಕೃತ ಕ್ಯಾಲೆಂಡರ್ ಆಗಿ ಉಪಯೋಗಿಸಲಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಜೊತೆಗೆ ಬೌದ್ಧ ಧರ್ಮದ ವ್ಯಾಪ್ತಿಗೆ ಹೃದಯಪೂರ್ವಕವಾಗಿ ಸಹಾಯವನ್ನ ಮಾಡಿದ. 4ನೇ ಬೌದ್ಧ ಮಹಾಸಮ್ಮೇಳನವನ್ನು ಮಾಡಿದ. ಈತನ ಕಾಲದ ಪ್ರಮುಖ ಆಸ್ಥಾನ ಕವಿಗಳು ಯಾರು ಅಂದ್ರೆ ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ, ನಾಗಾರ್ಜುನ, ಇವರು ಪ್ರಮುಖ ಕವಿಗಳು. ಅಶ್ವಘೋಷ ಬುದ್ಧ ಚರಿತೆಯನ್ನ ಮತ್ತು ಸೂತ್ರಾಲಂಕಾರ ಎನ್ನುವಂತ ಕೃತಿಗಳನ್ನ ಬರೆದ್ರೆ, ನಾಗಾರ್ಜುನ ಮಾಧ್ಯಮಿಕ ಸೂತ್ರವನ್ನ ರಚಿಸಿದ. ವಸುಮಿತ್ರ 4ನೇ ಬೌದ್ಧ ಮಂಡಳಿಯ, ಬೌದ್ಧ ಮಹಾಸಭೆಯ, ಬೌದ್ಧ ಸಮ್ಮೇಳನದ ಅಧ್ಯಕ್ಷನಾಗಿದ್ದ. ಹೀಗೆ ಈತನನ್ನ ಬೌದ್ಧ ಧರ್ಮಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನ ನೀಡಿದ್ದರಿಂದ ಈತನನ್ನ ಎರಡನೇ ಅಶೋಕ ಅಂತ ಕರೀತಾರೆ. ಇನ್ನು ಮುಂದಿನ ಕೆಲ ಅಂಶಗಳನ್ನ ಇಲ್ಲಿ ನೋಡೋಣ. ಇಷ್ಟೊತ್ತಿನವರೆಗೂ ತಮಗೆಲ್ಲರಿಗೂ ನಾನಿಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿದೆ. ವೇಮ ಕಡಫಿಸಸ್ ಯಾರು? ವೇಮ ಕಡಫಿಸಸ್ ಕುಶಾನರ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬ. ಈತ ಈತನ ಇತಿಹಾಸ ಯಾಕೆ ಈತನನ್ನು ನೆನಪಿಟ್ಟುಕೊಳ್ಬೇಕು ಅಂದ್ರೆ, ಚಿನ್ನದ ನಾಣ್ಯಗಳನ್ನ ಕುಶಾನರ ಕಾಲದಲ್ಲಿ ಹೊರಡಿಸಿದ. ಕುಜಲ್ ಕಡಫಿಸಸ್ ಕುಶಾನ ವಂಶವನ್ನ ಸ್ಥಾಪನೆ ಮಾಡಿದ. ಇನ್ನು ಕನಿಷ್ಕ ಶಕಯುಗವನ್ನ ಆರಂಭಿಸಿದ್ದ. ಅಶ್ವಘೋಷ ಬುದ್ಧ ಚರಿತೆಯನ್ನ ರಚಿಸಿದ. ಅದರ ಆಪ್ಷನ್ ಇಲ್ಲಿವೆ ಕೆಳಗಡೆ. ಈ ರೀತಿಯಾಗಿ ಸರಿಯಾಗಿ ಹೊಂದಿಸಿ ಬರೆದ ಆಯ್ಕೆಯನ್ನ ಯಾವುದು ಅನ್ನುವಂತ ಪ್ರಶ್ನೆಯನ್ನ ತಮ್ಮೆಲ್ಲರಿಗೂ ಬರಬಹುದು. ಗಾಂಧಾರ ಕಲೆಯು ಕೂಡ ಇಲ್ಲಿ ಏನಾಯ್ತು ಅಂದ್ರೆ, ಗಾಂಧಾರ ಶಿಲ್ಪಕಲೆಯು ಕೂಡ ಇಲ್ಲಿ ವಿಕಸನ ಆಯ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಇಷ್ಟು ಅಂಶಗಳ ಜೊತೆಗೆ ಪ್ರಮುಖವಾಗಿ ನಂತರ ನಮಗೆ ಬರ್ತಕ್ಕಂಥದ್ದು ಗುಪ್ತರ ಕುರಿತು ನಾವಿಲ್ಲಿ ಅಧ್ಯಯನವನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲ ವಿಚಾರಗಳನ್ನ ಮೊಟ್ಟ ಮೊದಲ ಬಾರಿಗೆ ನಾವು ತಿಳ್ಕೊಳ್ಳೋಣ. ಗುಪ್ತ ವಂಶ ಸ್ಥಾಪಕ ತಮ್ಮೆಲ್ಲರಿಗೂ ಗೊತ್ತು, ಶ್ರೀಗುಪ್ತ. ಆದ್ರೆ ಗುಪ್ತ ವಂಶದಲ್ಲಿ ಮೊಟ್ಟ ಮೊದಲ ಚಕ್ರವರ್ತಿ ಯಾರು ಅಂದ್ರೆ ಚಂದ್ರಗುಪ್ತ. 1ನೇ ಚಂದ್ರಗುಪ್ತ ಮೊಟ್ಟ ಮೊದಲ ಚಕ್ರವರ್ತಿ. ಈತನ ಬಿರುದು ಮಹಾರಾಜಾದಿ ರಾಜ. ಈತನ ಲಿಚ್ಛವಿ ರಾಜಕುಮಾರಿಯನ್ನ ವಿವಾಹ ಮಾಡಿಕೊಳ್ಳುವುದರ ಮೂಲಕ ತನ್ನ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನ ಬೆಳೆಸಿಕೊಂಡ.
ತನ್ನ ರಾಣಿ ಕುಮಾರಾದೇವಿಯ ಹೆಸರಿನಲ್ಲಿ ನಾಣ್ಯಗಳನ್ನು ಮುದ್ರಿಸಿದ ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಓದ್ತೀವಿ. ಈತನಿಗೆ ರಾಜ ಮಹಾರಾಜಾದಿರಾಜ ಎನ್ನುವಂತಹ ಬಿರುದು ಇತ್ತು. ಇನ್ನು ಸಮುದ್ರಗುಪ್ತನ ಬಗೆಗೆ ನಾವು ತಿಳಿದುಕೊಳ್ಳಬೇಕಾದ್ರೆ ಒಂದು ಪ್ರಶ್ನೆ ಇದೆ, ಇದನ್ನ ತಿಳ್ಕೊಳ್ಳೋಣ. ಸಮುದ್ರಗುಪ್ತ ಯಾರು ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಚಂದ್ರಗುಪ್ತನ ಪುತ್ರ ಮತ್ತು ವಾರಸುದಾರ. ಸಮುದ್ರಗುಪ್ತನ ಆಳ್ವಿಕೆಯಲ್ಲಿ ಗುಪ್ತ ಸಾಮ್ರಾಜ್ಯ ವೇಗವಾಗಿ ವಿಸ್ತರಿಸಿತು. ಸಮುದ್ರಗುಪ್ತನ ಸೇನಾ ಸಾಮರ್ಥ್ಯವನ್ನ ಆಸ್ಥಾನ ಕವಿ ಹರಿಸೇನ ತನ್ನ ಕಾವ್ಯಗಳಲ್ಲಿ ವಿವರಿಸಿದ ಮತ್ತು ಅಲಹಾಬಾದ್ ಸ್ತಂಭ ಶಾಸನದಲ್ಲಿಯೂ ಕೂಡ ವಿವರಿಸಿದ್ದಾನೆ ಹರಿಸೇನ. ಈತನ ಆಸ್ಥಾನ ಕವಿ ಹರಿಸೇನ. ಅಲಹಾಬಾದ್ ಸ್ತಂಭ ಶಾಸನ ಸಂಸ್ಕೃತ ಭಾಷೆಯಲ್ಲಿದ್ದು 22 ವಾಕ್ಯಗಳನ್ನ ಹೊಂದಿದೆ. ಈ ಅಲಹಾಬಾದ್ ಸ್ತಂಭ ಶಾಸನವನ್ನ ನಾವಿಲ್ಲಿ ನೋಡಿದಾಗ, ಜೊತೆಗೆ ಈತನ ಜೀವನವನ್ನ ನಾವು ನೋಡಿದಾಗ ಕೆಲ ಅಂಶಗಳು, ಪ್ರಶ್ನೆಯನ್ನ ನಾವು ಸಾಕಷ್ಟು ಬಾರಿ ನಾವು ಬಿಡಿಸಿದ್ದೀವಿ, ಆದ್ರೂ ಮತ್ತೊಮ್ಮೆ ನೋಡಿ, ಸ್ವಲ್ಪ ಈಸಿ ಇರಬಹುದು ಅಥವಾ ಕೆಲವೊಬ್ಬರಿಗೆ ನಮಗೆ ಕಷ್ಟನೂ ಆಗ್ಬಹುದು, ಕೆಲವೊಂದು ಹೊಸ ವಿಷಯ ಇರಬಹುದು. ಗೊತ್ತಿದ್ರು ಮತ್ತೊಮ್ಮೆ ನಾವು ಅದನ್ನ ಏನಂದ್ರೆ ತಿಳಿದುಕೊಳ್ಳೋಣ. ಇದು ತಪ್ಪಾದ, ಇದರಲ್ಲಿ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದಾಗಿದೆ? ಸಮುದ್ರಗುಪ್ತನಿಗೆ ವಿಕ್ರಮಾರ್ಕ ಎಂಬ ಬಿರುದು ಇದೆ. ಇದು ಸರಿಯೋ ತಪ್ಪೋ? ಸಮುದ್ರಗುಪ್ತನಿಗೆ ಕವಿರಾಜ ಎಂಬ ಬಿರುದು ಇದೆ. ಇದು ಸರಿ. ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ವಿ.ಎ. ಸ್ಮಿತ್ ರವರು ಕರೆಯುತ್ತಾರೆ. ಸಮುದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳಿದ್ದರು. ಹಾಗಾದ್ರೆ ಇದರಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆ. ಯಾವ ಹೇಳಿಕೆ ತಪ್ಪು? ಆತ್ಮೀಯ ಸ್ಪರ್ಧಾಳುಗಳೇ, ಸಮುದ್ರಗುಪ್ತ ಒಬ್ಬ ಏನಂದ್ರೆ ಸಾಹಿತ್ಯ ಪ್ರೇಮಿಯಾಗಿದ್ದ ಅನ್ನೋದಕ್ಕೆ ಸಾಕ್ಷಿಯಾಗಿ ಆತನ ಶಾಸನದಲ್ಲಿ ಆತನಿಗೆ ಕವಿರಾಜ ಅನ್ನುವಂತಹ ಒಂದು ಬಿರುದನ್ನು ಕೂಡ ಅಲ್ಲಿ ವ್ಯಕ್ತವಾಗಿದೆ. ವಿನ್ಸೆಂಟ್ ಸ್ಮಿತ್ ರವರು ಈತನ ಸಾಧನೆಗಳನ್ನ ಕಂಡು ಭಾರತದ ನೆಪೋಲಿಯನ್ ಎಂದು ಕರೀತಾರೆ. ಸಮುದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳು ಇದ್ದರು? ಇಲ್ಲ, ನವರತ್ನಗಳಿರಲಿಲ್ಲ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳಿದ್ದರು. ಈ ಹೇಳಿಕೆ ತಪ್ಪು. ಹಾಗಾದ್ರೆ ಹೇಳಿಕೆ ಸರಿಯಾ? ಹ್ಯಾಗ್ ಸರಿ? ಸಮುದ್ರಗುಪ್ತನಿಗೆ ವಿಕ್ರಮಾರ್ಕ ಎಂಬ ಬಿರುದು ಕೂಡ ಇದೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸಮುದ್ರಗುಪ್ತನಿಗೆ ವಿಕ್ರಮಾರ್ಕ ಎನ್ನುವ ಬಿರುದು ಕೂಡ ಇದೆ. ಹಾಗಾದ್ರೆ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ ಏಕೆ? ಈತ ಉತ್ತರದ ಭಾರತದ ದಂಡಯಾತ್ರೆಯ ಮೂಲಕ ಸಂಪೂರ್ಣ ಉತ್ತರ ಭಾರತವನ್ನ ವಶಪಡಿಸಿಕೊಂಡ, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿಕೊಂಡು ಏನಂದ್ರೆ ಇದನ್ನು ಕೂಡ ಗೆದ್ದ ಅನ್ನುವಂತ ಮಾತನ್ನ ಹೇಳ್ತೀವಿ. ಆದ್ರೆ ದಕ್ಷಿಣ ಭಾರತವನ್ನ ಅವುಗಳು ಸ್ವತಂತ್ರ ಕಪ್ಪ ಕಾಣಿಕೆಯನ್ನ ಪಡೆದುಕೊಂಡು ಸ್ವತಂತ್ರವಾಗಿರೋದಕ್ಕೆ ಬಿಟ್ಟ, ಉತ್ತರ ಭಾರತವನ್ನ ತೆಗೆದುಕೊಂಡ. ಭಾರತದ ನೆಪೋಲಿಯನ್ ಅಂತ ವಿನ್ಸೆಂಟ್ ಸ್ಮಿತ್ ರವರು ಭಾರತದ ನೆಪೋಲಿಯನ್ ಅಂತ ಕರೆಯೋದಕ್ಕೆ ಕಾರಣ ಇದೇ ಒಂದು ಉದ್ದೇಶಕ್ಕೆ. ಏನಂದ್ರೆ ಈತ ಉತ್ತರ ಭಾರತದ ದಂಡಯಾತ್ರೆಯನ್ನ ಜಯಿಸಿ ದಂಡಯಾತ್ರೆಗೆ ಪ್ರಮುಖ ನೀತಿಯನ್ನು ಅನುಸರಿಸಿ ತನಗೆಷ್ಟು ಸಾಧ್ಯವೋ ಅಷ್ಟನ್ನ ಇಟ್ಟುಕೊಂಡು ಗೆದ್ದಂತಹ ರಾಜ್ಯಗಳಿಂದ ಕಪ್ಪು ಕಾಣಿಕೆಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಯುದ್ಧದ ನೀತಿ ಏನಿದೆಯಲ್ಲ, 2 ನೀತಿಗಳು ಇಲ್ಲಿ ಪಾಲಿಸಿದ. ಮೊದಲನೆಯ ನೀತಿ ಯುದ್ಧ ಗೆಲುವು. ಇದು ಉತ್ತರ ಭಾರತದ ದಂಡಯಾತ್ರೆಗಳಿಗೆ ಅನುಸರಿಸಿದಂತಹ ನೀತಿ. ಗೆದ್ದಂತಹ ಪ್ರದೇಶವನ್ನ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ. ಇದು ಯುದ್ಧ ಮತ್ತು ಗೆಲುವು ನೀತಿ, ಗೆಲುವು ವಿಧಾನ. ಇದರಿಂದ ಸಂಪೂರ್ಣ ಅದು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡ. ಆದ್ರೆ ದಕ್ಷಿಣ ಭಾರತದ ರಾಜ್ಯಗಳನ್ನ ಗೆದ್ದ, ವಿಲೀನ ಮಾಡಿಕೊಳ್ಳಿಲ್ಲ. ಯಾಕೆ? ಇದಕ್ಕೊಂದು ನೀತಿ ಇತ್ತು, ಗ್ರಹಣ ಮೋಕ್ಷ ನೀತಿ. ಗ್ರಹಣ ಮೋಕ್ಷ ನೀತಿ ಅಂದ್ರೆ, ಗ್ರಹಣ ಅಂದ್ರೆ ಈ ದಾಳಿ ಮಾಡೋದು. ದಾಳಿ ಮಾಡಿದ ನಂತರ ಅವರು ಸೋತ ನಂತರ ಈತನ ಆಧಿಪತ್ಯವನ್ನ ಒಪ್ಕೊಂಡ್ರೆ ಆತನ ಸಾಮ್ರಾಜ್ಯದಲ್ಲಿ ಒಪ್ಕೊಳ್ತಿದ್ರು. ಆದ್ರೂ ಆ ಸಾಮ್ರಾಜ್ಯ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಸ್ವತಂತ್ರವಾಗಿ ಬದುಕಬಹುದಿತ್ತು. ಇದು ಗ್ರಹಣ ಮೋಕ್ಷ ನೀತಿ. ಈ ರೀತಿಯಾಗಿ ಆತ ಒಂದು ದೂರದೃಷ್ಟಿಯನ್ನ ಇಟ್ಟುಕೊಂಡು ಸೇನಾ ಸಾಮರ್ಥ್ಯದ ಮೂಲಕ ಸಾಮ್ರಾಜ್ಯವನ್ನು ಕಟ್ಟಿದ ರೀತಿಯನ್ನ ಕಂಡು ವಿ.ಎ. ಸ್ಮಿತ್ ರವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೆದಿದ್ದಾರೆ. ಇವು ಕೆಲ ವಿಚಾರಗಳು ತಮಗೆ ಏನಂದ್ರೆ ತಮ್ಮ ಜೊತೆಗೆ
ಹಂಚಿಕೊಳ್ತಾ ಇದ್ದೇನೆ. ಸಮುದ್ರಗುಪ್ತನು ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ್ರು. ಆತ ವೀಣೆ ನಡೆಸುತ್ತಿರುವ ಒಂದು ಚಿತ್ರ ನಾಣ್ಯಗಳ ಮೇಲೆ ಟಂಕಿಸಲಾಗಿದೆ ಅನ್ನುವಂತಹ ಏನಂದ್ರೆ ವಿಷಯವನ್ನು ಕೂಡ ನಾವು ತಿಳ್ಕೊಳ್ತೀವಿ. ಈತನ ನಂತರ ಬಂದಿರತಕ್ಕಂಥವರು ಎರಡನೇ ಚಂದ್ರಗುಪ್ತ. ಉಜ್ಜಯಿನಿಯ ರಾಜನಾದ 3ನೇ ರುದ್ರಸಿಂಹನನ್ನ ಸೋಲಿಸಿ ಒಂದು ಬಿರುದು ಬಂತು ಈತನಿಗೆ. ವಿಕ್ರಮಾದಿತ್ಯ ಎಂಬ ಬಿರುದನ್ನ ಪಡೆದ. ವಿಕ್ರಮಾದಿತ್ಯ ಬಿರುದು ಹ್ಯಾಕ್ ಪಡೆದ ಅಂದ್ರೆ ಉಜ್ಜಯಿನಿಯ ರಾಜ ರುದ್ರಸಿಂಹನ 3ನೇ ರುದ್ರಸಿಂಹನನ್ನ ಸೋಲಿಸಿ ಈತ ವಿಕ್ರಮಾದಿತ್ಯ ಅನ್ನುವಂಥ ಬಿರುದನ್ನು ಪಡೆದ. ಮತ್ತೊಂದು ಬಿರುದು ಇದೆ ಈತನಿಗೆ, ಎರಡನೇ ಸಿಂಹ ವಿಕ್ರಮ. ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ನಾಣ್ಯಗಳನ್ನು ಮುದ್ರಿಸಿದ ಚಕ್ರವರ್ತಿ ಎರಡನೇ ಚಂದ್ರಗುಪ್ತ. ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ನಾಣ್ಯಗಳನ್ನು ಮುದ್ರಿಸಿದ ಚಕ್ರವರ್ತಿ ಎರಡನೇ ಚಂದ್ರಗುಪ್ತ. ಮೆಹರೂಲಿ ಬಳಿ ಇರತಕ್ಕಂತಹ ಬಳಿ ಇರುವ ಒಂದು ಕಬ್ಬಿಣದ ಸ್ತಂಭ, ಪ್ರಮುಖವಾಗಿ ದೊಡ್ಡ ಒಂದು ಮೆಹರೂಲಿ ಕಬ್ಬಿಣದ ಸ್ತಂಭ ಒಂದು ಈತನ ಕಾಲದ್ದೇ ಅನ್ನುವಂತಹ ಒಂದು ವಿಚಾರವೂ ಕೂಡ ನಮಗೆ ತಿಳಿದು ಬರುತ್ತೆ. ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೆಹರೂಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಇದೆ. ಇದು 23 ಅಡಿ ಹಾಗೂ 8 ಅಡಿ ಉದ್ದವಿದ್ದು 23 × 8 ಇರತಕ್ಕಂತಹ ಈ ಕಬ್ಬಿಣದ ಸ್ತಂಭ 6000 ಕಿಲೋಗ್ರಾಂ ತೂಕಗ್ರಾಮ ಇದೆ. ಇದು ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿಯಾಗಿದೆ. ಇದು ಇಂದಿಗೂ ತುಕ್ಕು ಹಿಡಿಯದೆ ನಿಂತಿದೆ ಅನ್ನೋದೇ ಒಂದು ವಿಶೇಷ. ಅವತ್ತಿನ ಕಾಲದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ವಿಶೇಷವಾಗಿ ಲೋಹ ತಯಾರಿಕೆಯ ತಂತ್ರಜ್ಞಾನ ಎಷ್ಟು ಪ್ರಬುದ್ಧ ಮಟ್ಟಕ್ಕಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ನಮಗೆ ಕಂಡು ಬರ್ತವೆ. ಇನ್ನು ಈ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ನವರತ್ನಗಳು ಎನ್ನುವಂತ ಕವಿಗಳಿದ್ರು. ನವರತ್ನರು ಅದರಲ್ಲಿ ಪ್ರಮುಖವಾಗಿ ಕಾಳಿದಾಸ, ಅಮರಸಿಂಹ, ವರಹಾಮಿಹಿರ, ಧನ್ವಂತರಿ ಇವರುಗಳ ನವರತ್ನಗಳ ಪೈಕಿ ಪ್ರಮುಖರು ಇವರು. ಜೊತೆಗೆ ಮತ್ತೊಂದು ಮಹತ್ವದ ವಿಷಯ, ಚೀನಾ ಯಾತ್ರಿಕ ಫಾಹಿಯಾನ್ ಈತನ ಕಾಲಾವಧಿಯಲ್ಲಿ ಭಾರತ ದೇಶವನ್ನ ಸಂದರ್ಶಿಸಿದ. ಇಷ್ಟು ಪ್ರಮುಖ ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ಕಾಳಿದಾಸ, ಮೇಘದೂತ, ಅಭಿಜ್ಞಾನ ಶಾಕುಂತಲ ಮತ್ತೆ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳನ್ನ, ಮಾಲವಿಕಾಗ್ನಿಮಿತ್ರ ಎನ್ನುವಂತಹ ಕೃತಿಗಳನ್ನ, ಕುಮಾರ ಸಂಭವ, ಋತು ಸಂಹಾರ, ರಘುವಂಶ ಎನ್ನುವಂತಹ ಕೃತಿಗಳನ್ನ ಬರೆದ ಈ ಕೃತಿಗಳ ಸಾರಾಂಶಗಳು ಕೂಡ ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಎರಡನೇ ಚಂದ್ರಗುಪ್ತನನ್ನ ಇತಿಹಾಸದಲ್ಲಿ ನೆನಪಿಡೋದು ಪ್ರಮುಖವಾಗಿ 4 ಕಾರಣಗಳಿಗಾಗಿ. ಮೊದಲನೇದು, ಈತನ ಸೇನಾ ಸಾಮರ್ಥ್ಯದ ಮೂಲಕ ರಾಜರ ವಿರುದ್ಧ ಗೆದ್ದ. ಎರಡನೇದು, ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ನಾಣ್ಯಗಳನ್ನ ಟಂಕಿಸಿದ. ನವರತ್ನರು ಈತನ ಆಸ್ಥಾನದಲ್ಲಿ ಇದ್ರು. ಫಾಹಿಯನ್ ಈತನ ಆಸ್ಥಾನಕ್ಕೆ ಸಂದರ್ಶಿಸಿದ. ಈ ಪ್ರಮುಖ 4 ಅಂಶಗಳು ನಾವು ಏನಂದ್ರೆ ನೆನ್ಪಿಟ್ಕೊಂಡ್ರೆ ಒಳಿತು. ಅಂದ್ರೆ ನಮಗೆ ಪರೀಕ್ಷೆಗೆ ಮಹತ್ವದ ಮಾಹಿತಿಗಳು ನಾವು ನಮ್ಮ ಜ್ಞಾನಕೋಶದಲ್ಲಿ ಸೇರಿಸ್ಕೊಳ್ಳೋಣ. ಇಷ್ಟು ಈ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ನಂತರ ಬರ್ತಕ್ಕಂಥವನು ಕುಮಾರಗುಪ್ತ. ಈ ಕುಮಾರಗುಪ್ತನಿಗೆ ಬಿರುದು ಮಹೇಂದ್ರಾದಿತ್ಯ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ನಳಂದಾ ವಿಶ್ವವಿದ್ಯಾಲಯವನ್ನು ಮೊದಲ ಕುಮಾರಗುಪ್ತನೇ ಪ್ರಾರಂಭಿಸಿದ. ನಳಂದಾ ವಿಶ್ವವಿದ್ಯಾಲಯವನ್ನ ಕುಮಾರಗುಪ್ತ ಸ್ಥಾಪಿಸಿದ. ಈತ ಕಾರ್ತಿಕೇಯನ ಭಕ್ತ. ಈತನ ಆಡಳಿತದ ಕೊನೆಯ ದಿನಗಳಲ್ಲಿ ಟರ್ಕಿಗಳು, ಮಂಗೋಲಿಯನರು, ಹೂಣರು ದಂಡಯಾತ್ರೆ ಗುಪ್ತರ ಸಾಮ್ರಾಜ್ಯದ ಮೇಲೆ ಮಾಡೋದಕ್ಕೆ ಆರಂಭಿಸಿದ್ರು. ಹೂಣರ ದಾಳಿಯಲ್ಲಿ ಕುಮಾರಗುಪ್ತ ಅಸುನೀಗಿದ. ನಳಂದಾ ವಿಶ್ವವಿದ್ಯಾಲಯದ ಒಂದು ಸ್ಥಾಪನೆ ಈತನ ಕಾಲದ ಪ್ರಮುಖ ಒಂದು ಸಾಧನೆ. ಈತನ ಬಿರುದು ಮಹೇಂದ್ರಾದಿತ್ಯ.
ಇನ್ನು ಸ್ಕಂದಗುಪ್ತ ಈತನ ನಂತರ ಸ್ಕಂದಗುಪ್ತ ಹೂಣರನ್ನ ಸಮರ್ಥವಾಗಿ ಎದುರಿಸಿದ. ಸ್ಕಂದಗುಪ್ತರ ನಂತರ ಗುಪ್ತರ ವಂಶ ಕೊನೆಯಾಯಿತು. ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲವನ್ನ ಸ್ವರ್ಣಯುಗ ಅಂತ ಕೂಡ, ಗುಪ್ತರ ಕಾಲವನ್ನ ಸ್ವರ್ಣಯುಗ ಅಂತ ಕೂಡ ಕರೀತಾರೆ. ಸಾಮ್ರಾಜ್ಯ ಮುಂದುವರಿಯುತ್ತಾದರೂ ಕೇಂದ್ರ ನಿಯಂತ್ರಣ ದುರ್ಬಲಗೊಂಡಿತು. ಸ್ಥಳೀಯ ಆಡಳಿತಗಾರರು ಅಧಿಕಾರವನ್ನ ಕೈವಶ ಮಾಡಿಕೊಂಡ್ರು ಇವರ ನಂತರ. ಇಲ್ಲಿ ಇಷ್ಟು ವಿಚಾರಗಳು ನಾವು ಇವರ ಬಗ್ಗೆ ತಿಳ್ಕೊಳ್ತಾ ಗುಪ್ತರ ಕಾಲದ ಪ್ರಮುಖ ಸಾಧನೆಗಳನ್ನ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಭಾರತದ ಆ ಒಂದು ವಿಷಯದಲ್ಲಿಯೇ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತರಿ ಇವರ ಕಾಲದವರೇ. ಕಾಳಿದಾಸ ಇವರ ಕಾಲದವರೇ. ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲ್ಪಟ್ಟಂತಹ ಶ್ರೇಷ್ಠ ಗ್ರಂಥ ಪಂಚಸಿದ್ಧಾಂತಿಕ ಕೃತಿ ಬರೆದ ವರಾಹಮಿಹಿರ ಇವರ ಕಾಲದವರೇ. ಆರ್ಯಭಟ ಗಣಿತ ತಜ್ಞ ಖಗೋಳಶಾಸ್ತ್ರಜ್ಞ ಆಗಿರ್ತಕ್ಕಂಥ ಆರ್ಯಭಟನು ಕೂಡ ಇವರ ಕಾಲದವರೇ ಅನ್ನುವಂತಹ ವಿಷಯವನ್ನ ನಾವಿಲ್ಲಿ ಮನಗಾಣಬೇಕಿದೆ. ಹಾಗಾಗಿ ಇವರ ನಂತರ ಬರ್ತಕ್ಕಂಥವರು ವರ್ಧನರು. 2 ಶತಮಾನಗಳ ಕಾಲ ರಾಜ್ಯವನ್ನಾಳಿದ ಗುಪ್ತ ಸಾಮ್ರಾಜ್ಯ ಸುಮಾರು ಕ್ರಿಸ್ತಕ 6ನೇ ಶತಮಾನದ ವೇಳೆಗೆ ಅದು ವಿಘಟನೆಯಾಯಿತು. ಅನೇಕ ಪುಟ್ಟ ರಾಜ್ಯಗಳು ಈ ಸಂದರ್ಭದಲ್ಲಿ ಹುಟ್ಟುಕೊಂಡವು. ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ಈ ಸಂದರ್ಭದಲ್ಲಿ ಹುಟ್ಟುಕೊಂಡವು. ಅವುಗಳಲ್ಲಿ ವರ್ಧನ ರಾಜ್ಯವೂ ಕೂಡ ಒಂದು. 6ನೇ ಶತಮಾನದಲ್ಲಿ ಥಾನೇಶ್ವರದಿಂದ ವರ್ಧನರು ರಾಜ್ಯವನ್ನಾಳಿದರು. ಇವರ ಒಂದು ವರ್ಧನರ ಕುರಿತು ಬಾಣನ ಹರ್ಷಚರಿತೆ, ಚೀನಾ ಪ್ರವಾಸಿ ಹುಯನ್ಸಾಂಗನ ಬರವಣಿಗೆಗಳು ಕೂಡ ಬೆಳಕನ್ನ ಚೆಲ್ತವೆ. ವರ್ಧನ ವಂಶದ ಸ್ಥಾಪಕ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಪುಷ್ಯಭೂತಿ. ಈ ಪುಷ್ಯಭೂತಿಗೆ 2 ಮಕ್ಕಳಿದ್ರು. ಪ್ರಮುಖ ದೊರೆಗಳು ಪ್ರಭಾಕರ ವರ್ಧನ. ಈ ಒಂದು ವರ್ಧನ ಮನೆತನದ ಪ್ರಮುಖ ದೊರೆಗಳು, ಇನ್ನುಳಿದ ಪ್ರಮುಖ ದೊರೆಗಳಂದ್ರೆ ಪ್ರಭಾಕರ ವರ್ಧನ, ಹರ್ಷವರ್ಧನ. ಹರ್ಷನ ತಂದೆ ಪ್ರಭಾಕರ ವರ್ಧನ ಮತ್ತು ಆತನ ಹಾಗೂ ಸೋದರನಾದ ರಾಜವರ್ಧನ ಮರಣದ ನಂತರ ಇವನು ಥಾನೇಶ್ವರದ ಅಧಿಪತಿಯಾದ. ಸೋದರಿ ರಾಜಶ್ರೀಯನ್ನ ಕನೋಜಿನ ರಾಜನಿಗೆ ಕೊಟ್ಟು ಮದುವೆ ಮಾಡಿದ. ಬಾಣಭಟ್ಟನ ಹರ್ಷಚರಿತೆಯಲ್ಲಿ ಅದ್ಭುತವಾಗಿ ಈ ಒಂದು ವಿಷಯ ಮೂಡಿ ಬಂದಿದೆ. ತಾವೆಲ್ಲರೂ ಈ ಕಥೆ ಓದಿರ್ಬೇಕು, ತಿಳ್ಕೊಂಡಿರ್ತೀರಿ ಅಂತ ನಾನು ಇಲ್ಲಿ ಅನ್ಕೊಂಡಿದ್ದೀನಿ. ಕನೋಜಿನ ರಾಜಶ್ರೀಯ ಪತಿಯನ್ನ ಶಶಾಂಕ ದೊರೆ ಸೋಲಿಸಿ ಅವನನ್ನ ಕೊಂದು ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಾಗ, ರಾಜಶ್ರೀಯನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಾಗ, ರಾಜಶ್ರೀ ಅಗ್ನಿ ಪ್ರವೇಶಕ್ಕೆ ಸಿದ್ಧವಾದಾಗ ಹರ್ಷವರ್ಧನ ಏನ್ ಮಾಡ್ತಾನೆ, ಕಾಪಾಡಿ ಶಶಾಂಕನನ್ನ ಸೋಲಿಸಿ ತಂಗಿಯನ್ನ ರಾಜಶ್ರೀಯನ್ನ ರಕ್ಷಿಸ್ತಾನೆ ಅನ್ನುವಂತಹ ವಿಚಾರ, ಆ ಮೂಲಕ ಕನೋಜದ ದೊರೆಯಾಗ್ತಾನೆ ಅನ್ನುವಂತಹ ವಿಚಾರ ಇಲ್ಲಿ ವ್ಯಕ್ತವಾಗುತ್ತೆ. ಈತನನ್ನ ಉತ್ತರಾಪಥೇಶ್ವರ ಎನ್ನುವಂತಹ ಬಿರುದಿನಿಂದ ಕರೀತಾರೆ. ಹರ್ಷ ಇದು ಈತನ ಪ್ರಮುಖ ಸೈನಿಕ ಸಾಧನೆ. ಇನ್ನೊಂದೇನೆಂದ್ರೆ, ದಕ್ಷಿಣ ಭಾರತದ ಪ್ರಮುಖ ಮತ್ತೊಂದು ಸಾಮ್ರಾಜ್ಯ ಕನ್ನಡದ ಮನೆತನ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯ ಜೊತೆಗೆ ನರ್ಮದಾ ನದಿ ತೀರದಲ್ಲಿ ಕದನ ನಡೆಯುತ್ತೆ. ಆ ಕದನದಲ್ಲಿ ಇಮ್ಮಡಿ ಪುಲಕೇಶಿಯಿಂದ ಸೋಲ್ತಾನೆ ಅನ್ನುವಂತಹ ವಿಷಯವನ್ನ ರವಿಕೀರ್ತಿ ರಚಿಸಿದ ಐಹೊಳೆ ಪ್ರಶಸ್ತಿ ಶಾಸನದಲ್ಲಿ ನಾವಿದನ್ನ ಕಾಣ್ತೀವಿ. ಇದು ತಮ್ಮೆಲ್ಲರಿಗೂ ಗೊತ್ತು. ಹೀಗೆ ವರ್ಧನರು ಪ್ರಮುಖವಾಗಿ ಇಷ್ಟು ತಮ್ಮ ರಾಜಕೀಯ ಸಾಧನೆಗಳ ಜೊತೆಗೆ ನಳಂದ ಇವರ ಕಾಲದಲ್ಲಿಯೂ ಕೂಡ ಅಭಿವೃದ್ಧಿಯನ್ನ ಹೊಂದಿತ್ತು. ನಳಂದ ಅಂದ್ರೆ ಏನು? ಬುದ್ಧನ ಪೂರ್ವ ಪರ ಜನ್ಮದ ಮತ್ತೊಂದು ಹೆಸರು ನಳಂದ ಎಂಬುದು ಅವರ ಅನುಯಾಯಿಗಳ ನಂಬಿಕೆ. ಅಂದ್ರೆ ಬುದ್ಧನ ಪೂರ್ವ ಪರ ಜನ್ಮದ ಮತ್ತೊಂದು ಹೆಸರು ನಳಂದ. ಇದೊಂದು ಪ್ರಾಚೀನ ಆ ಹೆಸರನ್ನೇ ಈ ವಿಶ್ವವಿದ್ಯಾಲಯಕ್ಕೆ ಇಡಲಾಗಿದೆ. ಇದೊಂದು ಪ್ರಾಚೀನ ವಿಶ್ವವಿದ್ಯಾಲಯದ ನೆಲೆಯಾಗಿ ಪ್ರಸಿದ್ಧಿಯನ್ನು ಹೊಂದಿದೆ ನಳಂದ. ಬುದ್ಧನು
ನಳಂದಕ್ಕೆ ಭೇಟಿ ನೀಡಿದ್ದನು. ಇದನ್ನ ನಳಂದ ಹರ್ಷವರ್ಧನನು 25 ಮೀಟರ್ ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನ ನಳಂದಕ್ಕೆ ಕಾಣಿಕೆಯಾಗಿ ನೀಡಿದನೆಂಬ ಉಲ್ಲೇಖವಿದೆ. ಕುಮಾರಗುಪ್ತನು ಇಲ್ಲಿ ಲಲಿತ ಕಲಾ ಶಾಲೆಯೊಂದಕ್ಕೆ ಕೊಡುಗೆ ನೀಡಿದನು. ಇಲ್ಲಿ ಮಾಧ್ಯಮಿಕ ಸೂತ್ರದ ಪ್ರತಿಪಾದಕ ನಾಗಾರ್ಜುನ, ದಿನ್ನಗ, ಧರ್ಮಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಬೋಧಿಸಿದ್ದರು. ಚೀನಾದ ಪ್ರವಾಸಿಗ ಹುಯಾನ್ ಸ್ಯಾಂಗನು ಇಲ್ಲಿ ಭೇಟಿ ನೀಡಿ ಕೆಲಕಾಲ ಇದ್ದು ಈ ಪ್ರದೇಶದ ಬಗ್ಗೆ ಸವಿವರವಾದ ಬಣ್ಣನೆಯನ್ನ ತನ್ನ ಸಿಯುಕಿಯಲ್ಲಿ ಮಾಡಿದ್ದಾನೆ. ಈ ಪ್ರದೇಶದಲ್ಲಿ ಅನೇಕ ಸ್ತೂಪಗಳು, ಚೈತ್ಯ ವಿಹಾರಗಳು, ವಿಶ್ರಾಂತಿ ಗೃಹಗಳು, ಅಲ್ಲಲ್ಲಿ ಕುಳಿತು ವಿಶ್ರಮಿಸಲು ಮೆಟ್ಟಿಲುಗಳು, ಧ್ಯಾನದ ಕೊಠಡಿಗಳು, ಬೋಧನಾ ಕೊಠಡಿಗಳು ಹಾಗೂ ಇಲ್ಲಿನ ಇನ್ನಿತರ ಕಟ್ಟಡಗಳು ಇದರ ವೈಭವವನ್ನ ಸಾರುತ್ತವೆ. ಅಶೋಕ, ಗುಪ್ತ ದೊರೆಗಳು ಹಾಗೂ ಹರ್ಷವರ್ಧನ ಇದರ ಸುಪ್ರಸಿದ್ಧ ಪೋಷಕರು. ಬೆಂಕಿ ಅಪಘಾತವೊಂದಕ್ಕೆ ಆಹುತಿಯಾಗಿ ನಳಂದದಲ್ಲಿದ್ದ ಅನೇಕ ಕೃತಿಗಳು ನಶಿಸಿ ಹೋದವು. ಇದು ಸ್ವಲ್ಪ ನಳಂದ ವಿಶ್ವವಿದ್ಯಾಲಯದ ಬಗೆಗೆ ಇರತಕ್ಕಂತಹ ಒಂದು ಪ್ರಮುಖ ಮಾಹಿತಿ. ಇಷ್ಟು ಬರ್ತಕ್ಕಂಥವ್ರು ಯಾರು ಅಂದ್ರೆ ದಕ್ಷಿಣ ಭಾರತದ ಪ್ರಮುಖ ರಾಜ ಮನೆತನಗಳು. ಸರ್ ಕೇಳಿಸ್ತಾ ಇದೆ? ಸರ್ ಕೇಳಿಸ್ತಾ ಇದೆ? ಸರ್ ಕೇಳ್ತಾ ಇದೆ. ಸರ್ ಕೇಳ್ತಾ ಇದೆ, ಕಂಟಿನ್ಯೂ ಮಾಡಿ. ಕೇಳ್ತಾ ಇದೆ. ಓಕೆ ಸರ್. ಶಕರನ್ನ ಸೋಲಿಸಿ ಶಿಕಾರಿ, ವಿಕ್ರಮಾಂಕ ಶಿಕಾರಿ ಅನ್ನುವಂತಹ ಬಿರುದನ್ನು ಕೂಡ ಪಡೆದ ಅನ್ನುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಮನಗಾಣ್ತೀವಿ. 2ನೇ ಚಂದ್ರಗುಪ್ತ ಮೌರ್ಯ. ಇನ್ನು ನಮ್ಮ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳ ಬಗ್ಗೆ ನಾವಿಲ್ಲಿ ಅಧ್ಯಯನಕ್ಕೆ ತೊಡಗೋಣ. ಇನ್ನು ಕೇವಲ 10-15 ನಿಮಿಷ ಇದೆ. ಶಾತವಾಹನರು, ನಾವೆಲ್ಲರೂ ಓದಿದ್ದೀವಿ ಶಾತವಾಹನರು. ನಾಳೆ ಆಪ್ಷನ್ ಅನ್ನ ಕೇಳ್ತಾನೆ. ಶಾತವಾಹನರು ಎಂದರೆ ಇದೊಂದು ರಾಜಮನೆತನ. ಶಾತವಾಹನ ಶಬ್ದದ ಒಂದು ಅರ್ಥ ಏನು ಮಕ್ಕಳು ಮೊಟ್ಟ ಮೊದಲ ಬಾರಿಗೆ ಕೇಳ್ತಾರೆ. ಹಾಗಾಗಿ ಇದು ಶಾತವಾಹನ ಎಂದರೆ 4 ಆಪ್ಷನ್ಗಳನ್ನ ನಾವು ಕೊಟ್ರೆ, ಶಾತವಾಹನ ಅಂದ್ರೆ 100 ಕುದುರೆಗಳನ್ನು ಹೊಂದಿದವರು, 100 ಬಹಳಷ್ಟು 100 ಕುದುರೆಗಳನ್ನ ಹೊಂದಿದವರು, ಮತ್ತೆ 100 ತುಕುಡಿಗಳ ಸೈನ್ಯವನ್ನು ಹೊಂದಿದವರು, ಮೊನಚಾದ ವೇಗವುಳ್ಳಂತಹ ಕುದುರೆಯನ್ನು ಹೊಂದಿದವರು ಯಾವುದೂ ಅಲ್ಲ ಅನ್ನುವಂತಹ ಒಂದು ಆಪ್ಷನ್ ಬಂದ್ರೆ, ಶಾತವಾಹನ ಅಂದ್ರೆ ಮೊನಚಾದ ವೇಗವುಳ್ಳಂತಹ ಕುದುರೆಯನ್ನ ಹೊಂದಿದವರನ್ನ ಶಾತವಾಹನರು ಅಂತ ಕರೀತಾರೆ ಅನ್ನುವಂತಹ ವಿಚಾರ ಇತಿಹಾಸದಲ್ಲಿ ವ್ಯಕ್ತವಾಗುತ್ತೆ. ಮೊನಚಾದ ವೇಗ, ಬಹಳ ಶಾರ್ಪ್ನೆಸ್ ಸ್ಪೀಡ್, ಮೊನಚಾದ ವೇಗವನ್ನು ಹೊಂದಿದ ಕುದುರೆಗಳನ್ನ ಹೊಂದಿದವರು ಶಾತವಾಹನರು ಅನ್ನುವಂತಹ ಅರ್ಥ ಇಲ್ಲಿ ಬರುತ್ತೆ. ಇದನ್ನು ನಾವು ದಯವಿಟ್ಟು ನೋಟ್ ಮಾಡ್ಕೊಳ್ಳೋಣ. ಇನ್ನು ಶಾತವಾಹನ ವಂಶದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಶಾತವಾಹನರನ್ನ ಪ್ರಮುಖ ದಕ್ಷಿಣ ಭಾರತದ ಒಂದು ರಾಜಮನೆತನ. ಇದು ಗೋದಾವರಿ ಮತ್ತು ಕೃಷ್ಣಾ ನದಿ
ಮಧ್ಯೆ ಸ್ಥಾಪನೆಯಾದಂತಹ ಮನೆತನ. ಇಲ್ಲಿ ಇವರ ರಾಜಧಾನಿ ಪ್ರತಿಷ್ಠಾನ, ಶ್ರೀಕಾಕುಲಂ, ಧನ್ಯಕಟಕ, ಧನುಷ್ಕೋಟಿ ಅಂತ ಕರೀತಾರೆ. ಇವತ್ತು ಪ್ರಮುಖವಾಗಿ 3 ರಾಜಧಾನಿಗಳು ಇರು. ಇವರ ಮೊಟ್ಟ ಮೊದಲ ದೊರೆ ಸಿಮುಖ ಕಣ್ವರನ್ನ ಸೋಲಿಸಿ ಶಾತವಾಹನ ಮನೆತನವನ್ನ ಸ್ಥಾಪಿಸಿದ, ಪೈಠಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಸ್ವತಂತ್ರ ರಾಜನಾದ. ಸಿಮುಖನ ನಂತರ ಬಂದಿರತಕ್ಕಂಥ ಮತ್ತೊಬ್ಬ ರಾಜ ಕನ್ಹ, ಸಿಮುಖನ ಸಹೋದರ. ಸಿಮುಖನ ನಂತರ ಕನ್ನ ಆಡಳಿತ ನಡೆಸಿದ. ಕನ್ನ ಅಂದ್ರೆ ಕೃಷ್ಣ. ನಂತರ ಕನ್ನನ ನಂತರ ಶಾತಕರ್ಣಿ ಎನ್ನುವಂತಹ ದೊರೆ ಬಂದ. ಶಾತವಾಹನರ ದೊರೆಯಾದ ಈತ ವಿಂಧ್ಯ ಪರ್ವತದವರೆಗೆ ರಾಜ್ಯವನ್ನು ವಿಸ್ತರಿಸಿದ. ಈತನನ್ನ ದಕ್ಷಿಣಾಪಥೇಶ್ವರ ಎಂಬ ಬಿರುದಿನಿಂದ ಕರೀತಾರೆ. ಬಿರುದನ್ನ ಧರಿಸಿ ಅಶ್ವಮೇಧ ಯಾಗವನ್ನ ಮಾಡಿದ ಶಾತಕರ್ಣಿ. ಹಾಲ ನಂತರ ಬಂದಿರತಕ್ಕಂಥ 17ನೇ ಅರಸ ಹಾಲ. ಈತ ಶಾತವಾಹನ ವಂಶದ 17ನೇ ಅರಸ. ಈತ ಪ್ರಸಿದ್ಧ ಕವಿ, ಪ್ರಾಕೃತ ಸಾಹಿತ್ಯ ಕೃತಿಯನ್ನ ಬರೆದಿದ್ದಾನೆ. ಆ ಕೃತಿಗೆ ಗಾಥಾ ಸಪ್ತ ಸತಿ, 700 ಪದ್ಯಗಳುಳ್ಳಂತಹ ಒಂದು ಲಲಿತ ಗ್ರಂಥ ಯಾವುದು ಅಂದ್ರೆ ಹಾಲ ಬರೆದ ಗಾಥಾ ಸಪ್ತ ಸತಿ. ಮತ್ತೊಬ್ಬ ಪ್ರಸಿದ್ಧ ದೊರೆ ಬರ್ತಾರೆ, ಅವರೇ ಗೌತಮಿ ಪುತ್ರ ಶಾತಕರ್ಣಿ. ಶಕರ ದಾಳಿಯಿಂದ ಶಾತವಾಹನ ರಾಜ್ಯವು ಅವನತಿಯ ಅಂಚಿನಲ್ಲಿತ್ತು. ಅಂತಹ ಕಾಲದಲ್ಲಿ ಪಟ್ಟವನ್ನೇರಿದವರು ಗೌತಮಿ ಪುತ್ರ ಶಾತಕರ್ಣಿ. ಅವಿರತ ಹೋರಾಟದಿಂದ ಪೂರ್ವಜರು ಕಳೆದುಕೊಂಡಿದ್ದ ರಾಜ್ಯವನ್ನ ಶಕರನ್ನ ಸೋಲಿಸಿ ಮರಳಿ ಪಡೆದ. ತನ್ನ ಆಡಳಿತಾವಧಿಯಲ್ಲಿ ಶಕರನ್ನ ಪಹಲವರನ್ನ ಹತ್ತಿಕ್ಕಿ ಶಕ ಪಹಲವ ನಿರ್ಮೂಲಕ ಎನ್ನುವಂತಹ ಬಿರುದನ್ನ ಪಡೆದ. ಗೌತಮಿ ಪುತ್ರನಿಗೆ ಮತ್ತೊಂದು ಬಿರುದಿದೆ, ತ್ರೈ ಸಮುದ್ರೋ ಪಿತೋವಾಹನ, 3 ಸಮುದ್ರಗಳ ನೀರನ್ನು ಕೂಡಿದ ಅಶ್ವಗಳನ್ನು ಹೊಂದಿದವನು ಅನ್ನುವಂತ ಬಿರುದಿದೆ. ಇದು ನಾಸಿಕ್ ಶಾಸನದಿಂದ ತಿಳಿದು ಬರುತ್ತೆ. ಇವರ ನಂತರ ಬಂದಿರತಕ್ಕಂಥವ್ರು ವಶಿಷ್ಠ ಪುತ್ರ ಪುಳಮಾವಿ. ಗೌತಮಿ ಪುತ್ರನ ಮರಣ ನಂತರ ವಶಿಷ್ಠ ಪುತ್ರ ಪುಳಮಾವಿ ಅಧಿಕಾರಕ್ಕೆ ಬರ್ತಾರೆ. ಇವರು ಕೃಷ್ಣಾ ನದಿಯ ಮುಖದವರೆಗೂ ರಾಜ್ಯವನ್ನು ವಿಸ್ತರಿಸ್ತಾರೆ. ಇನ್ನು ಯಜ್ಞಶ್ರೀ ಶಾತಕರ್ಣಿ ಬರ್ತಾರೆ ನಂತರ. ಇವರ ನಂತರ ಶಾತವಾಹನ ಸಾಮ್ರಾಜ್ಯ ಏನಾಯ್ತು ಅಂದ್ರೆ ಪತನ ಆಯ್ತು ಅನ್ನುವಂತಹ ಅಂಶ ನಮಗೆ ಗೊತ್ತಾಗತ್ತೆ. ಈಗ ಶಾತವಾಹನರ ಕಟ್ಟಡ ಕೆಲಸದಲ್ಲಿ ಬಹಳಷ್ಟು ಆಸ್ಥೆಯನ್ನು ವಹಿಸಿದ್ರು. ಇವರ ಪ್ರಮುಖ ರಚನೆಗಳು ವಿಹಾರಗಳು, ಸ್ತೂಪಗಳು. ಒಂದನೇದು, ಭಾರಿ ಬಂಡೆಗಳನ್ನ ಕೊರೆದು ಮಾಡಿದ ಚೈತ್ಯ ಮತ್ತು ವಿಹಾರಗಳನ್ನ ಬೌದ್ಧ ಭಿಕ್ಷುಗಳ ವಾಸದ ನೆಲೆಗಳನ್ನೊಳಗೊಂಡ ವಿಹಾರಗಳು ಇವರ ಕಾಲದು ಪ್ರಸಿದ್ಧವಾಗಿವೆ. ಚೈತ್ಯ ಎಂದರೆ ಪ್ರಾರ್ಥನಾ ಗೃಹ. ಇದು ವಿಹಾರದ ಒಂದು ಭಾಗ. ಚೈತ್ಯ ಎಂದರೆ ಪ್ರಾರ್ಥನಾ ಗೃಹ, ಇದು ವಿಹಾರದ ಒಂದು ಭಾಗ. ವಿಹಾರವನ್ನ ಸಂಘಾರಾಮ ಎಂದು ಕೂಡ ಕರೀತಾರೆ. ಹಾಗಾಗಿ ಕಾರ್ಲೆ, ಜುನ್ನರ್, ಕನ್ನೇರಿ, ನಾಸಿಕ್, ಅಜಂತ ಮುಂತಾದ ಕಡೆಗೆ ಚೈತ್ಯಾಲಯಗಳು ಇವೆ. ಇನ್ನು ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಅಂದ್ರೆ ವಿದ್ಯಾರ್ಜನೆಗಾಗಿ, ಉನ್ನತ ಶಿಕ್ಷಣಕ್ಕಾಗಿ ಅಗ್ರಹಾರಗಳನ್ನು, ವಿಹಾರಗಳನ್ನು ಸ್ಥಾಪಿಸಿದರು. ಇವರ ಕಾಲದ ಪ್ರಮುಖ ಅಗ್ರಹಾರ ಯಾವುದು ಅಂದ್ರೆ, ಶಾತವಾಹನರ ಕಾಲದ ಪ್ರಮುಖ ಅಗ್ರಹಾರ ಶಿಕ್ಷಣ ಕೇಂದ್ರ ಯಾವುದು ಅಂದ್ರೆ ತಾಳಗುಂದ. ಅರಸರು, ರಾಣಿಯರು, ವ್ಯಾಪಾರಿಗಳು ಬೌದ್ಧ ವಿಹಾರ, ಬ್ರಾಹ್ಮಣ ಅಗ್ರಹಾರಗಳಿಗೆ ದಾನ ದತ್ತಿಗಳನ್ನು ನೀಡುತ್ತಿದ್ರು. ಪ್ರಾಕೃತ, ಸಂಸ್ಕೃತ ಭಾಷೆಗಳು ಇಲ್ಲಿ ಬಳಕೆಯಲ್ಲಿದ್ದುವು. ಕನ್ನಡ ಪದಗಳು ಶಾಸನಗಳಲ್ಲಿ ಅಲ್ಲಲ್ಲಿ ಬಂದದ್ದರಿಂದ ಕನ್ನಡವು ಆಡು ಮಾತಾಗಿ ಪ್ರಚಲಿತದಲ್ಲಿತ್ತೆಂದು ತಿಳಿದು ಬರುತ್ತೆ.
ಅನ್ನುವಂತಹ ಒಂದು ವಿಚಾರ. ಇವರ ಕಾಲದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಹಾಲರಾಜ, ಗಾಥಾ ಸಪ್ತಶತಿ, ಪೈಶಾಚಿಕ ಭಾಷೆಯಲ್ಲಿ ಗುಣಾಢ್ಯ, ವಡ್ಡಕಥ, ಸಂಸ್ಕೃತ ಭಾಷೆಯಲ್ಲಿ ಸರ್ವವರ್ಮ ಕಾತಂತ್ರ ವ್ಯಾಕರಣವನ್ನ ಬರೆದ. ನೋಡ್ರಿ, ಮೂರೂ ಕೃತಿಗಳು ಭಾಷೆ ಬೇರೆ ಬೇರೆ. ಒಂದು ಸಂಸ್ಕೃತ, ಪ್ರಾಕೃತ, ಪೈಶಾಚಿಕ. ದಯವಿಟ್ಟು ಸ್ವಲ್ಪ ಇದನ್ನ ಈ ಭಾಷೆಗಳ ಒಂದು ವ್ಯತ್ಯಾಸವನ್ನ, ಚಿಕ್ಕ ವ್ಯತ್ಯಾಸವನ್ನ ನಾವಿಲ್ಲಿ ಅರಿಯೋಣ. ಸರ್ ರಮೇಶ್ ಸರ್ ಹೇಳಿ. ಸರ್ ಕೇಳಿಸ್ತಾ ಇದೆ? ಕೇಳ್ತಾ ಇದೆ ಸರ್. ಇನ್ನು 4 ನಿಮಿಷಕ್ಕೆ ಎಂಡ್ ಆಗತ್ತೆ ಮೀಟಿಂಗ್ ಆಟೋಮೆಟಿಕ್. ಅದೇ ಕೇಳಿದೆ ಸರ್, ನಾನು ಅದೇ ಕೇಳಿದೆ. ನೆಕ್ಸ್ಟ್ ನಾಳೆ ಸಾಯಂಕಾಲದ ಪಿಪಿಟಿ, ಎಲ್ಲವೂ ಪಿಪಿಟಿ ಬರ್ತಾವ ಸರ. ಅವುಗಳನ್ನ ಇದನ್ನ ಮಾಡ್ಕೋತೀವಿ. ಇನ್ನ ಸ್ವಲ್ಪ ಇದೆ ಸರ, ಸ್ವಲ್ಪ ಹೇಳಿ ಇದನ್ನ ಮಾಡ್ಕೋತೀವಿ. ಹಾ ಸರ್. ಶಾತವಾಹನರ ಕಾಲದಲ್ಲಿ ಕಸಬುದಾರರ ಸಂಘಗಳಿದ್ವು, ಅವುಗಳನ್ನ ಶ್ರೇಣಿಗಳು ಅಂತ ಕರೀತಿದ್ರು. ಇನ್ನು ಇವರ ಕಾಲದಲ್ಲಿ ಚೈತ್ಯಾಲಯಗಳು ಏನಂದ್ರೆ, ಅತ್ಯಂತ ದೊಡ್ಡ ಚೈತ್ಯಾಲಯ ಭಾರತದಲ್ಲಿ ಯಾವುದು ಅಂದ್ರೆ ಕಾರ್ಲೆ. ಇದನ್ನ ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲ ನಿರ್ಮಿಸಿದ ಎನ್ನುವಂತಹ ವಿಚಾರ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಜೊತೆಗೆ ಇವರು ಸಾಕಷ್ಟು ಆಡಳಿತದಲ್ಲಿ ಅನುಭವಗಳನ್ನ ಹೊಂದಿದವರು ಆಗಿದ್ರು ಅನ್ನುವಂತ ವಿಚಾರ ಕೂಡ ಇದೆ. ಒಟ್ಟಿನಲ್ಲಿ ಒಂದು ಅತ್ಯುತ್ತಮ ಆಡಳಿತವನ್ನ, ಸಾಂಸ್ಕೃತಿಕ ಕೊಡುಗೆಯನ್ನ ಶಾತವಾಹನರು ಭಾರತಕ್ಕೆ ನೀಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಸರ್, ಯಾರೋ ಸೌಮ್ಯ ಅಂತ ಒಂದು ಕ್ವಶನ್ ಅಂತ ಸರ್, ಕೇಳಿ ಸರ್, ಏನ್ ಪ್ರಶ್ನೆ ಸರ್? ಸೌಮ್ಯ ಅವರೇ ಹೇಳಿ. ಸ್ವಾಮಿ ಎಚ್ ಅವ್ರು ಹೇಳಿ. ಡಿಸ್ಟರ್ಬ್ ಆಗ್ತಾ ಇದೆ ಸರ್ ಧ್ವನಿ. ಸರ್, ಶಾತಕರ್ಣಿಗೆ ದಕ್ಷಿಣ ಪದೇಶ್ವರ ಅಂತ ಕರಿತೀವಿ. ಶಾತಕರ್ಣಿ ಅನ್ನುವಂತ ದೊರೆ ಇದ್ದ ಸರ್. ಅವ್ರ ನಂತರ ಗೌತಮಿ ಪುತ್ರ ಶಾತಕರ್ಣಿ ಅಂತ ಬಂದ್ರು. ಆ ಶಾತಕರ್ಣಿ ಮೊದಲನೇ ಇರ್ತಕ್ಕಂಥ ದೊರೆ ಏನಿರ್ತಲ್ಲ, ಶಾತಕರ್ಣಿಯನ್ನ ದಕ್ಷಿಣಾಪತೇಶ್ವರ ಅಂತ ಕರೀತಿದ್ರು. ದಕ್ಷಿಣ ಪದೇಶ್ವರ ಅಂತ ಕರಿತೀವಿ. ಯಾವ್ದ್ರಿ? ಇಮ್ಮಡಿ ಪುಲಕೇಶಿಯನ್ನು ಕೂಡ ಕರೀತಾರೆ. ಅವ್ರ ಪ್ರಶ್ನೆ ಯಾವ್ದು ಕೇಳ್ತಾರೆ ಅಂದ್ರೆ, ಚಾಲುಕ್ಯರ ದೊರೆ ಯಾರು ಅಂತ ಕೇಳ್ತಾರೆ, ಅಥವಾ ಪರಮೇಶ್ವರ ಅನ್ನುವಂಥ ಬಿರುದನ್ನು ಪ್ರತ್ಯೇಕ ಇರೋದ್ರಿಂದ ಅಂತವ್ ಕೇಳ್ತಾರೆ. ಎರಡೆರಡು ಇರೋದನ್ನ ಕೇಳಿದ್ರು ಕೂಡ ಅದಕ್ಕೆ ಸೂಟ್ ಆಗೋ ಹಾಗೆ ಕೇಳ್ತಾರೆ, ಇಲ್ಲದೆ ಇದ್ರೆ ಕೇಳಲ್ಲ ಸರ್. ಹಾಗೆ ಒಬ್ಬರಿಗೆ ದಕ್ಷಿಣಾಪತೇಶ್ವರ ಅನ್ನುವಂಥ ಬಿರುದು ಒಬ್ಬರಿಗೆ ಇರ್ಬೇಕಂತೇನಿಲ್ಲ. ಕಾಲಘಟ್ಟ ಬೇರೆ ಬೇರೆ ಆಗಿರುತ್ತೆ. ಅವಾಗ ಅವರು ದಕ್ಷಿಣಾಪತೇಶ್ವರ ಅನ್ನುವಂತಹ ಬಿರುದು ಇವರ ಕಾಲಕ್ಕೆ ಇವರಿದ್ರು. ನಂತರ ಕಾಲಗತಿಸಿದ ನಂತರ ಮತ್ತೆ ದಕ್ಷಿಣ ಭಾರತವನ್ನು ಅವ್ರು ಜಯಿಸಿದ್ರು. ಅವರು ಇಮ್ಮಡಿ ಪುಲಕೇಶಿಯನ್ನು ದಕ್ಷಿಣಾಪತೇಶ್ವರ ಅಂತ ಅವರನ್ನು ಕೂಡ ಕರೆದಾರೆ. ಇಷ್ಟೇ ಸರ್, ಇದರಲ್ಲಿ ಏನಿಲ್ಲ. ಮತ್ತೆ ಸರ್ ಒನ್ ಕ್ವಶನ್. ಥ್ಯಾಂಕ್ ಯು ಸರ್. ಓಕೆ ಸರ್, ಎಲ್ಲರಿಗೂ ಧನ್ಯವಾದ. ಬಹಳ ಅದ್ಭುತವಾಗಿ ಸ್ಪಂದಿಸಿದ್ದೀರಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸರ್. ಪ್ರಕಾಶ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್. ಓಕೆ.